ಎಲ್ಲರಿಗೂ ನಮಸ್ಕಾರ. ನಾನು ನಿಮ್ಮ ಪ್ರೊಫೆಸರ್ ಪ್ರಿಯಾಂಕಾ ಕುಲಕರ್ಣಿ. ಇವತ್ತಿನ ಒಂದು ಕ್ಲಾಸ್ ಅಲ್ಲಿ ನಾನು ಒಂದು ಹೊಸ ಅನೌನ್ಸ್ಮೆಂಟ್ ಅನ್ನ ಮಾಡಲಿದ್ದೇನೆ. ಅದೇನಪ್ಪಾ ಅಂದ್ರೆ, ಇದೇ ಒಂದು ನವೆಂಬರ್ ತಿಂಗಳಿನ 2ನೇ ತಾರೀಕಿಗೆ ಇರುವ ಕೆಸೆಟ್ ಎಕ್ಸಾಮ್ಗೆ ನಿಮಗೆ ಹೆಲ್ಪ್ ಆಗಲಿ ಅಂತ ನಾನು ಒಂದು ಹೊಸ ಸೀರೀಸ್ ಅನ್ನ ಸ್ಟಾರ್ಟ್ ಮಾಡ್ತಾ ಇದ್ದೇನೆ. ನನ್ನ ಪೇಡ್ ಕ್ಲಾಸಿನ ಸ್ಟೂಡೆಂಟ್ಸ್ ಅಂತೂ ಪ್ರಿಪರೇಷನ್ ಮಾಡ್ತಾನೆ ಇದ್ದಾರೆ. ಅವರ ಒಂದು ಎವ್ರಿ ಡೇ ಪ್ರಿಪರೇಷನ್ ಕನ್ಸಿಸ್ಟೆನ್ಸಿಯಿಂದ ನಡೀತಾನೆ ಇದೆ. ಬಟ್ ನನ್ನ ಯೂಟ್ಯೂಬ್ ಫ್ಯಾಮಿಲಿ ಏನಿದೆ ಅಥವಾ ನನ್ನ ಯೂಟ್ಯೂಬಿನ ಸ್ಟೂಡೆಂಟ್ಸ್ ಏನಿದ್ದಾರೆ ಅವರು ತುಂಬಾ ಜನ ರಿಕ್ವೆಸ್ಟ್ ಮಾಡ್ಕೊಂಡಿದ್ದೀರಾ, ಮ್ಯಾಮ್ ಯೂಟ್ಯೂಬ್ ಅಲ್ಲಿ ಕೂಡ ರೆಗ್ಯುಲರ್ ಆಗಿ ಕ್ಲಾಸ್ ಹಾಕಿ ಅಂತ. ಸೊ ನಾನು ಒಂದು ಹೊಸ ಸೀರೀಸ್ ಅನ್ನ ಸ್ಟಾರ್ಟ್ ಮಾಡ್ತಾ ಇದ್ದೇನೆ. ಇದರಲ್ಲಿ ನಾನು ಕ್ವಶನ್ ಆನ್ಸರ್ಸ್ ಟಾಪಿಕ್ ವೈಸ್ ನಾನು ಒಂದೊಂದೇ ಟಾಪಿಕ್ ಅನ್ನ ಸೆಲೆಕ್ಟ್ ಮಾಡಿ ಪೇಪರ್ 2 ನ ಪ್ರತಿಯೊಂದು ಟಾಪಿಕ್ ಇಂದ ಕ್ವಶನ್ಸ್ ಅನ್ನ ಸೆಲೆಕ್ಟ್ ಮಾಡಿ ಡಿಸ್ಕಸ್ ಮಾಡಿಸ್ತೀನಿ. ಎವ್ರಿ ಡೇ ಅಂದ್ರೆ ಇನ್ ಎವ್ರಿ ವಿಡಿಯೋ, ನಾಟ್ ಎವ್ರಿ ಡೇ, ಇನ್ ಎವ್ರಿ ವಿಡಿಯೋ ಐ ವಿಲ್ ಡಿಸ್ಕಸ್ ಸೆಲೆಕ್ಟೆಡ್ ಪ್ರೀವಿಯಸ್ ಇಯರ್ ಕ್ವಶನ್ಸ್. ಪ್ರೀವಿಯಸ್ ಇಯರ್ ಅಲ್ಲಿ ಕೇಳುವಂತಹ ಕ್ವಶನ್ಸ್ ಅನ್ನ ನಾನು ಸೆಲೆಕ್ಟ್ ಮಾಡಿಕೊಂಡು ಅದನ್ನ ಡಿಸ್ಕಸ್ ಮಾಡಿಸ್ತೇನೆ. ಸೊ ಇನ್ ಎವ್ರಿ ವಿಡಿಯೋ ಅಟ್ ಲೀಸ್ಟ್ 30 ಕ್ವಶನ್ಸ್ ಆದ್ರೂ ಇರುತ್ತೆ. ಸೊ ವೀಕ್ಲಿ 3 ವಿಡಿಯೋಸ್ ನಾನು ಪ್ಲಾನ್ ಮಾಡ್ಕೊಂಡಿದ್ದೀನಿ. ಸೊ ಇವತ್ತಿಂದ ಈ ಒಂದು ಸೀರೀಸ್ ಸ್ಟಾರ್ಟ್ ಆಗ್ತಾ ಇದೆ. 30 ಕ್ವಶನ್ಸ್ ನಿಮಗೆ ಸಿಗುತ್ತೆ. ಸೊ ಇವತ್ತಿನ ಒಂದು ವಿಡಿಯೋದಲ್ಲಿ ರಿಸರ್ಚ್ ಮೆಥಡಾಲಜಿಯ 30+ ಜಾಸ್ತಿ ಕ್ವಶನ್ಸ್ ನಾನು ಡಿಸ್ಕಸ್ ಮಾಡಿಸ್ತಾ ಇದ್ದೀನಿ. ಸೊ ನೀವೇನ್ ಮಾಡ್ಬೇಕು, 1 by 1 ಈ ಸೀರೀಸ್ ಅನ್ನ ನೋಡ್ತಾ ಹೋಗ್ಬೇಕು. ನಿಮ್ಮ ಎಕ್ಸಾಮ್ ವರೆಗೆ 10 ಟಾಪಿಕ್ನ ಎಲ್ಲ 10 ಟಾಪಿಕ್ ಏನಿದೆ, ನಮ್ಮ 10 ಚಾಪ್ಟರ್ಸ್ ಏನಿದೆ, ಕಾಮರ್ಸ್ 10 ಚಾಪ್ಟರ್ಸ್, ಪ್ರತಿಯೊಂದು ಚಾಪ್ಟರ್ಸ್ ಇಂದ ನಾನು ಕ್ವಶನ್ಸ್ ಅನ್ನ ಡಿಸ್ಕಸ್ ಮಾಡಿಸ್ತೀನಿ. ಓಕೆನಾ? ವೀಕ್ಲಿ ನಿಮಗೆ 3 ವಿಡಿಯೋಸ್ ಇದರಲ್ಲಿ ಸಿಗುತ್ತೆ. ಹಾಗಾದ್ರೆ ನೀವು ಮಾಡಬೇಕಾಗಿರೋದೇನು, ಈ ಒಂದು ಫಸ್ಟ್ ಸೀರೀಸ್ ಅನ್ನ, ಫಸ್ಟ್ ವಿಡಿಯೋವನ್ನ, ಸೀರೀಸಿನ ಫಸ್ಟ್ ವಿಡಿಯೋವನ್ನ ಅಟ್ ಲೀಸ್ಟ್ ನೀವು ನಿಮ್ಮ ಫ್ರೆಂಡ್ಸ್ 10 ಜನಕ್ಕಾದ್ರೂ ಶೇರ್ ಮಾಡಬೇಕು. ಅದೇ ರೀತಿ ಈ ವಿಡಿಯೋಕ್ಕೆ 1,000 ವ್ಯೂಸ್ ಬರಬೇಕು ಇನ್ ದೀಸ್ 3 to 4 ಡೇಸ್. ಈ ಒಂದು 3-4 ದಿನದಲ್ಲಿ 1,000 ವ್ಯೂಸ್ ಆದ್ರೂ ಇದಕ್ಕೆ ಅಟ್ ಲೀಸ್ಟ್ ಬಂದ್ರೆ ನನಗೆ ಒಂದು ಮೋಟಿವೇಶನ್ ಸಿಗುತ್ತೆ ಮುಂದಿನ ವಿಡಿಯೋನ ಮಾಡೋದಕ್ಕೆ. ಸೊ ವೀಕ್ಲಿ 3 ವಿಡಿಯೋಸ್ ನಾನು ಹೇಳಿದಾಗೆ ಅಪ್ಲೋಡ್ ಮಾಡ್ತೀನಿ. ನಿಮ್ಮ ಪ್ರಿಪರೇಷನ್ ಗೆ ಇದು ಹೆಲ್ಪ್ ಆಗೇ ಆಗುತ್ತೆ ಅನ್ನೋ ವಿಶ್ವಾಸ ನನಗಿದೆ. ನಿಮ್ಮ ಸಪೋರ್ಟ್ ಹೀಗೆ ಇರಲಿ. ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡೋದಕ್ಕೆ ಮರೆಯಬೇಡಿ. ಈ ವಿಡಿಯೋವನ್ನ ಆದಷ್ಟು ಶೇರ್ ಮಾಡಿ. ನನಗೆ ಇದೇ ರೀತಿ ನಿಮ್ಮ ಸಪೋರ್ಟ್ ಮುಂದುವರಿಯಲಿ. Hello everyone, welcome back to the class. In today's class we are going to discuss about 50 important questions of research methodology. Okay na, nearly 40 to 45 questions ಅಂತ ಡಿಸ್ಕಸ್ ಮಾಡ್ತಾ ಇದೀವಿ. 50 questions ಅನ್ನ ಮಾಡೋದಕ್ಕೆ ಟ್ರೈ ಮಾಡೋಣ. Yes, first question is ನೋಡಿ, research methodology, business statistics and research methodology is very important topic of paper 2 commerce as well as ಜನರಲ್ ಪೇಪರ್. ಹೌದಾ? ನಮ್ಮ ಒಂದು ಟೀಚಿಂಗ್ ಅಂಡ್ ರಿಸರ್ಚ್ ಅಪ್ಟಿಟ್ಯೂಡ್ ಪೇಪರ್ ಏನಿದೆ ಅದರಲ್ಲಿಯೂ ಕೂಡ ತುಂಬಾ ಇಂಪಾರ್ಟೆಂಟ್ ಆಗುತ್ತೆ. ಹೀಗಾಗಿ ನಾನು ಇದನ್ನ ನಿಮಗೆ ಡಿಸ್ಕಸ್ ಮಾಡಿಸ್ತಾ ಇದ್ದೀನಿ. ಫಸ್ಟ್ ಒನ್, ಹೋಮೋಸ್ಕೆಡಾಸ್ಟಿಸಿಟಿ ಇನ್ ರಿಗ್ರೆಷನ್ ಮೀನ್ಸ್. ಹೋಮೋಸ್ಕೆಡಾಸ್ಟಿಸಿಟಿ ಅಂದ್ರೆ ಏನು ರಿಗ್ರೆಷನ್ ಅಲ್ಲಿ? ಹೌದಾ? ಇಲ್ಲಿ ಆಪ್ಷನ್ಸ್ ಏನೇನು ಕೊಟ್ಟಿದ್ದಾರೆ ನೋಡಿ. ಕಾನ್ಸ್ಟಂಟ್ ವರಯನ್ಸ್ ಆಫ್ ರೆಸಿಡ್ಯೂಲ್ಸ್ ಅಕ್ರಾಸ್ ಲೆವೆಲ್ಸ್ ಆಫ್ ಇಂಡಿಪೆಂಡೆಂಟ್ ವೇರಿಯೇಬಲ್, normal distribution of the dependent variables only, no correlation among the predictors, autocorrelation of errors ಅಂತ 4 ಆಪ್ಷನ್ ಇದೆ. ಮೊದಲನೇದಾಗಿ ತಿಳ್ಕೊಳ್ಳಿ, ರಿಸರ್ಚ್ ಅಲ್ಲಿ ಈಗ ರಿಗ್ರೆಷನ್ ಅಂದ್ರೆ ಏನು, ಕೋರಿಲೇಷನ್ ಅಂಡ್ ರಿಗ್ರೆಷನ್ ಅಂತ ನಾವು ನೋಡ್ತೀವಿ. ಕೋರಿಲೇಷನ್ ಅಲ್ಲಿ ನಾವೇನಂತೀವಿ, ಪಾಸಿಟಿವ್ ನೆಗೆಟಿವ್ ಕೋರಿಲೇಷನ್ ಅಥವಾ ಜೀರೋ ಕೋರಿಲೇಷನ್. ಅಂದ್ರೆ ಏನು, 2 ವೇರಿಯೇಬಲ್ಸ್ ಸೇಮ್ ಡೈರೆಕ್ಷನ್ ಅಲ್ಲಿ ಮೂವ್ ಆಗ್ತಾ ಇದ್ರೆ ಪಾಸಿಟಿವ್ ಕೋರಿಲೇಷನ್, ಅದು ಅಪೋಸಿಟ್ ಅಲ್ಲಿ ಮೂವ್ ಆಗ್ತಾ ಇದ್ರೆ ನೆಗೆಟಿವ್ ಅಂತ ಹೇಳ್ತೀವಿ. ಅದು ಒಂದಕ್ಕೊಂದು ಸಂಬಂಧನೇ ಇಲ್ಲ ಅಂದ್ರೆ ಅದು ಜೀರೋ ಕೋರಿಲೇಷನ್ ಅಂತೀವಿ. ರಿಗ್ರೆಷನ್ ಅಲ್ಲಿ ಪ್ರಾಪರ್ ಫಾರ್ಮುಲಾ ಅಂದ್ರೆ ಒಂದು ವೇರಿಯೇಬಲ್ ಅಲ್ಲಿ ಇಷ್ಟು % ಚೇಂಜ್ ಆದ್ರೆ ಇನ್ನೊಂದು ವೇರಿಯೇಬಲ್ ಅಲ್ಲಿ ಎಷ್ಟು ಚೇಂಜ್ ಆಗುತ್ತೆ ಅನ್ನೋದನ್ನ ರಿಗ್ರೆಷನ್ ನಾವು ನೋಡ್ತೀವಿ. ಇದು ಬೇಸಿಕ್ಸ್ ಆಯ್ತಾ? ಇನ್ನು ಏನೇ ನಿಮ್ಗೆ ಬೇಸಿಕ್ಸ್ ಗೊತ್ತಿರಬೇಕು. ಡಿಪೆಂಡೆಂಟ್ ವೇರಿಯೇಬಲ್ ಅಂಡ್ ಇಂಡಿಪೆಂಡೆಂಟ್ ವೇರಿಯೇಬಲ್. ಇಂಡಿಪೆಂಡೆಂಟ್ ವೇರಿಯೇಬಲ್ ಅಂದ್ರೆ ಏನು, ಈಗ ಒಂದು ಕೆಮಿಕಲ್ ಅಥವಾ ಪೆಸ್ಟಿಸೈಡ್ಸ್ ಇದೆ ಅನ್ಕೊಳ್ಳಿ, ಅದರಲ್ಲಿ ಮಾಡುವಂತ ಚೇಂಜಸ್ ಇಂದ ಬೆಳೆಯಲ್ಲಿ ಯಾವ ರೀತಿಯ ಪರಿಣಾಮ ಆಗುತ್ತೆ. ಈಗ ಪೆಸ್ಟಿಸೈಡ್ಸ್ ಅಥವಾ ಕೆಮಿಕಲ್ಸ್ ಅಥವಾ ಗೊಬ್ಬರ ಅನ್ನೋದು ಇಂಡಿಪೆಂಡೆಂಟ್ ವೇರಿಯೇಬಲ್, ಕ್ರಾಪ್ ಅನ್ನೋದು ಡಿಪೆಂಡೆಂಟ್ ವೇರಿಯೇಬಲ್. ಅರ್ಥ ಆಯ್ತಾ? ದೀಸ್ ಆರ್ ದ ಬೇಸಿಕ್ಸ್. ಈಗ ಹೋಮೋಸ್ಕೆಡಾಸ್ಟಿಸಿಟಿ ಅನ್ನೋದು ರಿಗ್ರೆಷನ್ ಅಲ್ಲಿ ಏನನ್ನ ಇಂಡಿಕೇಟ್ ಮಾಡುತ್ತೆ ನೋಡಿ. ಎಕ್ಸ್ಪೆಕ್ಟೆಡ್ ರಿಸಲ್ಟ್ಸ್ ಅಂಡ್ ಆಕ್ಚುಯಲ್ ರಿಸಲ್ಟ್ಸ್ ಅಂತ ನಾವು ನೋಡ್ತೀವಿ. ಅಂದ್ರೆ ನಾವು ಪ್ರಿಡಿಕ್ಟೆಡ್ ವ್ಯಾಲ್ಯೂಸ್ ಏನು ಪ್ರಿಡಿಕ್ಷನ್ ಮಾಡಿದ್ವಿ, ಆಕ್ಚುಯಲ್ ವ್ಯಾಲ್ಯೂಸ್ ಏನಿದೆ ಅದರ ಮಧ್ಯದ ಡಿಫರೆನ್ಸ್ ಅನ್ನ ನಾವೇನಂತೀವಿ, ಎರರ್ ಅಥವಾ ರೆಸಿಡ್ಯೂಯಲ್ಸ್ ಅಂತ ಕರೀಬಹುದು. ಈಗ ಏನ್ ಹೇಳ್ತಾ ಇದೀವಿ ನಾವು, ಹೋಮೋಸ್ಕೆಡಾಸ್ಟಿಸಿಟಿ ಅಂದ್ರೆ ಈ ಒಂದು ಎರರ್ ಏನಿದೆ ಅದು ಕಾನ್ಸ್ಟಂಟ್ ವರಯನ್ಸ್ ಆಫ್ ರೆಸಿಡ್ಯೂಯಲ್ಸ್. ಈ ಒಂದು ಎರರ್ ಅಥವಾ ರೆಸಿಡ್ಯೂಯಲ್ ಏನಿದೆ
ಕಾನ್ಸ್ಟಂಟ್ ಆಗಿದೆ, ಕಾನ್ಸ್ಟಂಟ್ ವರಯನ್ಸ್ ಇದೆ, ಅಥವಾ ಈಕ್ವಲ್ ಇದೆ, ಈಕ್ವಲ್ ವರಯನ್ಸ್ ಆಫ್ ರೆಸಿಡ್ಯೂಲ್ಸ್ ಇದೆ ಅಕ್ರಾಸ್ ದ ಲೆವೆಲ್ಸ್ ಆಫ್ ಇಂಡಿಪೆಂಡೆಂಟ್ ವೇರಿಯೇಬಲ್ಸ್. ಈ ಒಂದು ಎರರ್ ಅಥವಾ ರೆಸಿಡ್ಯೂಲ್ ಅನ್ನೋದು ಈಕ್ವಲ್ ಆಗಿ ಸ್ಪ್ರೆಡ್ ಆಗಿದ್ರೆ ಅದನ್ನ ಹೋಮೋಸ್ಕೆಡಾಸ್ಟಿಸಿಟಿ ಅಂತ ಕರೀತಾರೆ ರಿಗ್ರೆಷನ್ ಅಲ್ಲಿ. ಅದೇ ಹೆಟ್ರೋಸ್ಕೆಡಾಸ್ಟಿಸಿಟಿ ಅಂದ್ರೆ ಏನು, ರೆಸಿಡ್ಯೂಲ್ಸ್ ಆರ್ ಎರರ್ಸ್ ಹ್ಯಾವ್ ಕಾನ್ಸ್ಟಂಟ್ ಸ್ಪ್ರೆಡ್ ಇದ್ರೆ ಹೋಮೋಸ್ಕೆಡಾಸ್ಟಿಸಿಟಿ. ಅದೇ ಅದರಲ್ಲಿ ಇನ್ಇಕ್ವಾಲಿಟಿ ಅಥವಾ ಅನ್ಇಕ್ವಲ್ ಸ್ಪ್ರೆಡ್ ಇದ್ರೆ, ಚೇಂಜಸ್ ಇದ್ರೆ, ಅಥವಾ ಲಾರ್ಜರ್ ವ್ಯಾಲ್ಯೂ ಆದ ಹಾಗೆ ಎರರ್ಸ್ ಜಾಸ್ತಿ ಆಗ್ತಾ ಇದ್ರೆ ಅದನ್ನ ಹೆಟ್ರೋಸ್ಕೆಡಾಸ್ಟಿಸಿಟಿ ಅಂತ ಕರೀತಾರೆ. ಹೇಗೆ ನೆನ್ಪಿಟ್ಕೊಳ್ತೀರಾ ಈಸಿಯಾಗಿ? ಡಿಪೆಂಡೆಂಟ್ ವೇರಿಯೇಬಲ್ ಅಂದ್ರೆ ಏನು, ಇಂಡಿಪೆಂಡೆಂಟ್ ವೇರಿಯೇಬಲ್ ಅಂದ್ರೆ ಏನು, ಅದರೊಂದಿಗೆ ನಾನು ಹೇಳಿದ ಹಾಗೆ ಹೆಟ್ರೋ ಅಂದ್ರೆ ಏನು, ಅನ್ಇಕ್ವಲ್ ಸ್ಪ್ರೆಡ್ ಇದೆ. ಈ ಒಂದು ಎರರ್ ಅಥವಾ ರೆಸಿಡ್ಯೂಲ್ಸ್ ಏನಿದೆ ಅದರ ಸ್ಪ್ರೆಡ್ ಅನ್ಇಕ್ವಲ್ ಆಗಿದೆ, ಅದನ್ನ ಹೆಟ್ರೋ ಅನ್ಬೇಕು. ಈಕ್ವಲ್ ಅಥವಾ ಸೇಮ್ ಆಗಿದ್ರೆ, ಕಾನ್ಸ್ಟಂಟ್ ಆಗಿದ್ರೆ ಅದನ್ನ ಹೋಮೋಸ್ಕೆಡಾಸ್ಟಿಸಿಟಿ ಅಂತ ಕರಿಬೇಕು. ನೆಕ್ಸ್ಟ್, ಮೆಟಾ ಅನಾಲಿಸಿಸ್ ಅಂದ್ರೆ ಏನು ನೋಡಿ. ಸ್ಟ್ಯಾಟಿಸ್ಟಿಕಲಿ ಕಂಬೈನ್ ಫೈಂಡಿಂಗ್ಸ್ ಫ್ರಮ್ ಮಲ್ಟಿಪಲ್ ಇಂಡಿಪೆಂಡೆಂಟ್ ಸ್ಟಡೀಸ್ ಟು ಆಬ್ಟೈನ್ ಆನ್ ಓವರ್ ಆಲ್ ಎಸ್ಟಿಮೇಟ್. ಏನು ಅರ್ಥ? ನಾವು ರಿಸರ್ಚ್ ಮಾಡುವಾಗ ಬೇರೆ ಬೇರೆ ಮೆಥಡ್ಸ್ ಅನ್ನ ಯೂಸ್ ಮಾಡಿ ಅಥವಾ ಬೇರೆ ಬೇರೆ ವೇಸ್ ಇಂದ, ಸ್ಟಡೀಸ್ ಇಂದ ನಾವು ಫೈಂಡಿಂಗ್ಸ್ ಅನ್ನ ಕಂಡುಕೊಂಡಿದೀವಿ, ಅದನ್ನೆಲ್ಲವನ್ನು ಸ್ಟ್ಯಾಟಿಸ್ಟಿಕಲಿ ಕಂಬೈನ್ ಮಾಡೋದನ್ನ ಮೆಟಾ ಅನಾಲಿಸಿಸ್ ಅಂತ ಕರೀತಾರೆ. ಸ್ಟ್ಯಾಟಿಸ್ಟಿಕಲಿ ಕಂಬೈನ್ ಫೈಂಡಿಂಗ್ಸ್, ಸ್ಟ್ಯಾಟಿಸ್ಟಿಕಲ್ ಟೂಲ್ಸ್ ಅನ್ನ ಯೂಸ್ ಮಾಡಿ ಫೈಂಡಿಂಗ್ಸ್ ಅನ್ನ ನಾವು ಕಂಬೈನ್ ಮಾಡ್ತಾ ಇದ್ದೀವಿ. ಓಕೆನಾ? ದ ಮೇನ್ ಪರ್ಪಸ್ ಆಫ್ ಎಕ್ಸ್ಪ್ಲೋರೇಟರಿ ರಿಸರ್ಚ್ ಈಸ್, ಎಕ್ಸ್ಪ್ಲೋರೇಟರಿ ರಿಸರ್ಚಿನ ಮೇನ್ ಪರ್ಪಸ್ ಏನು? ಯಾವಾಗಲೂ ಎಕ್ಸ್ಪ್ಲೋರೇಟರಿ ರಿಸರ್ಚ್ ಅಂತ ಬಂದಾಗ ಅದನ್ನ ಪ್ರಿಲಿಮಿನರಿ ರಿಸರ್ಚ್ ಅಥವಾ ಬೇಸಿಕ್ ರಿಸರ್ಚ್ ಅನ್ನ ಇಟ್ಕೊಳ್ಬೇಕು. ಈ ರಿಸರ್ಚಿನ ಉದ್ದೇಶ ಜನರಲ್ ಐಡಿಯಾಸ್ ಅಥವಾ ಹೈಪೋಥಿಸಿಸ್ ಅನ್ನ ಫೈಂಡ್ ಔಟ್ ಮಾಡೋದಾಗಿರುತ್ತೆ. ಓಕೆನಾ? ಟೆಸ್ಟ್ ಹೈಪೋಥಿಸಿಸ್ ಮಾಡೋದು ನೆಕ್ಸ್ಟ್ ಪಾರ್ಟ್. ನಾವೇನ್ ಮಾಡ್ಬೇಕಾಗಿದೆ? ಡೆವಲಪ್ ಹೈಪೋಥಿಸಿಸ್. ಎಕ್ಸ್ಪ್ಲೋರೇಟರಿಯಲ್ಲಿ ನಾವು ಹೈಪೋಥಿಸಿಸ್ ಅನ್ನ ಡೆವಲಪ್ ಮಾಡೋಕೆ ನೋಡ್ತೀವಿ. ದೆನ್ ಇನ್ ಕ್ಲಸ್ಟರ್ ಸ್ಯಾಂಪ್ಲಿಂಗ್ ನೋಡಿ, ಕ್ಲಸ್ಟರ್ ಅಂದಾಗ ನೆನಪಿಟ್ಕೊಳ್ಬೇಕು, ಟೋಟಲ್ ಪಾಪ್ಯುಲೇಷನ್ ಅನ್ನ ಸ್ಯಾಂಪ್ಲಿಂಗ್ ಆಗಿ ಡಿವೈಡ್ ಮಾಡುವಾಗ ಕ್ಲಸ್ಟರ್ಸ್ ಅಂದ್ರೆ ಒಂದು ಸ್ಕೂಲ್ಸ್, ವಿಲೇಜಸ್, ಎಂಟೈರ್ ಗ್ರೂಪ್ ಅನ್ನ ಕ್ಲಸ್ಟರ್ ಅಂತ ನಾವು ಸ್ಟಡಿ ಮಾಡ್ತೀವಿ. ಓಕೆನಾ? ಆರ್ ಸಿಂಪಲ್ ಸ್ಯಾಂಪಲ್ಸ್ ಇನ್ಸ್ಟೆಡ್ ಆಫ್ ಇಂಡಿವಿಜುವಲ್ಸ್ ಡೈರೆಕ್ಟ್ಲಿ. ಅಂದ್ರೆ ಇಂಡಿವಿಜುವಲ್ಸ್ ಅನ್ನ ಡೈರೆಕ್ಟ್ ಆಗಿ ಸ್ಟಡಿ ಮಾಡೋ ಬದಲು ನಾವು ಆ ಕ್ಲಸ್ಟರ್ಸ್ ಅನ್ನ ಸ್ಟಡಿ ಮಾಡ್ತಾ ಇದೀವಿ. ಎಂಟೈರ್ ಗ್ರೂಪ್ ಕ್ಲಸ್ಟರ್ಸ್ ಆಸ್ ಸ್ಯಾಂಪ್ಲಿಂಗ್ ಯೂನಿಟ್ಸ್. ಓಕೆನಾ? ಅದಕ್ಕಾಗಿ ಕ್ಲಸ್ಟರ್ ಸ್ಯಾಂಪ್ಲಿಂಗ್ ಇನ್ ಸೆಲೆಕ್ಷನ್ ಈಸ್ ಬೇಸ್ಡ್ ಆನ್, ಕ್ಲಸ್ಟರ್ ಸ್ಯಾಂಪ್ಲಿಂಗ್ ಎದ್ರ ಮೇಲೆ ಬೇಸ್ ಆಗಿರುತ್ತೆ? ಇದು ಒಂದು ಎಂಟೈರ್ ಗ್ರೂಪ್, ಆ ಒಂದು ಎಂಟೈರ್ ಗ್ರೂಪಿನ ಅಂದ್ರೆ ಆ ಗ್ರೂಪ್ ಅಲ್ಲಿರುವ ಇಂಡಿವಿಜುವಲ್ ವ್ಯಕ್ತಿಯ ಒಪಿನಿಯನ್ಗೆ ಮಹತ್ವ ಇಲ್ಲ, ಅಲ್ಲಿ ಇರುವಂತಹ ಎಂಟೈರ್ ಗ್ರೂಪ್ ಕ್ಲಸ್ಟರಿಗೆ ಅಲ್ಲಿ ಮಹತ್ವ ಇದೆ. ಆ ಕ್ಲಸ್ಟರಿನ ಒಪಿನಿಯನ್ ಎಂಟೈರ್ ಆಗಿ ಕನ್ಸಿಡರ್ ಮಾಡ್ತಾರೆ. ದ ಮೇನ್ ಡಿಸ್ಅಡ್ವಾಂಟೇಜ್ ಆಫ್ ಕನ್ವಿನಿಯನ್ಸ್ ಸ್ಯಾಂಪ್ಲಿಂಗ್ ಈಸ್, ಕನ್ವಿನಿಯನ್ಸ್ ಸ್ಯಾಂಪ್ಲಿಂಗಿನ ಒಂದು ಡಿಸ್ಅಡ್ವಾಂಟೇಜ್ ಏನು? ಕನ್ವಿನಿಯನ್ಸ್ ಸ್ಯಾಂಪ್ಲಿಂಗ್ ಅಲ್ಲಿ ಏನಾಗುತ್ತೆ ಗೊತ್ತಾ? ಲ್ಯಾಕ್ ಆಫ್ ರಿಪ್ರೆಸೆಂಟೇಟಿವ್ನೆಸ್ ಇದೆ. ಅಂದ್ರೆ ನಾವು ನಮ್ಮ ಕನ್ವಿನಿಯನ್ಸ್ ಅಂದ್ರೆ ನಮಗೆ ಯಾವುದು ಅನುಕೂಲ ಆಗುತ್ತೋ, ರಿಸರ್ಚರ್ ಅಂತ ನಾವು ಯಾವ್ದು ಅನುಕೂಲ ಆಗುತ್ತೋ ಅದನ್ನ ಸೆಲೆಕ್ಟ್ ಮಾಡಿದೀವಿ ಸ್ಯಾಂಪಲ್ ಅಂತ, ಅದರಲ್ಲಿ ರೀಪ್ರೆಸೆಂಟೇಟಿವ್ನೆಸ್ ಕಡಿಮೆ. ರೀಪ್ರೆಸೆಂಟೇಟಿವ್ನೆಸ್ ಅಂದ್ರೆ ಏನು? ಸ್ಯಾಂಪಲ್ ಏನು ಸೆಲೆಕ್ಟ್ ಮಾಡಿದೀವಲ್ಲ ಅದರ ರಿಸಲ್ಟ್ಸೇ ಪಾಪ್ಯುಲೇಷನ್ ರಿಸಲ್ಟ್ ಕೂಡ ಆಗಿರತ್ತೆ ಅನ್ನುವಂತ ರೀಪ್ರೆಸೆಂಟೇಟಿವ್ನೆಸ್ ಕಡಿಮೆ. ಕನ್ವಿನಿಯನ್ಸ್ ಸ್ಯಾಂಪ್ಲಿಂಗ್ ಆಫನ್ ಇಂಟ್ರೊಡ್ಯೂಸಸ್ ಬಯಾಸಸ್, ಅಲ್ಲಿ ಬಯಾಸ್ ಅಥವಾ ಪಾರ್ಶಿಯಾಲಿಟಿ ಕಂಡು ಬರುತ್ತೆ, ಜನರಲೈಸೇಷನ್ ಮಾಡೋದಕ್ಕೆ ಕಷ್ಟ ಆಗುತ್ತೆ. ಓಕೆನಾ? ದ ಟೆಸ್ಟ್ ಯೂಸ್ಡ್ ಟು ಮೇಜರ್ ಅಸೋಸಿಯೇಷನ್ ಬಿಟ್ವೀನ್ ಟೂ ರ್ಯಾಂಕ್ಡ್ ವೇರಿಯೇಬಲ್ಸ್. ಒಂದು ಎರಡು ವೇರಿಯೇಬಲ್ಸ್ ಇದೆ, ಅದನ್ನ ನಾವು ರ್ಯಾಂಕ್ ಮಾಡಿದೀವಿ, ಅದರ ಮಧ್ಯದ ಕೋರಿಲೇಷನ್ ಅನ್ನ ಕ್ಯಾಲ್ಕುಲೇಟ್ ಮಾಡೋದಕ್ಕೆ ಸ್ಪಿಯರ್ಮನ್ಸ್ ರ್ಯಾಂಕ್ ಕೋರಿಲೇಷನ್ ಅಂತ ಕರೀತಾರೆ. ಓಕೆನಾ? ದೆನ್ ನೆಕ್ಸ್ಟ್ ಒನ್, ವಿಚ್ ಆಫ್ ದ ಫಾಲೋವಿಂಗ್ ಈಸ್ ಅನ್ ಎಕ್ಸಾಂಪಲ್ ಆಫ್ ಕ್ವಾಲಿಟೇಟಿವ್ ರಿಸರ್ಚ್. ನೋಡಿ, ಕ್ವಾಂಟಿಟೇಟಿವ್ ಅಂತ ಬಂದಾಗ ನಂಬರ್ಸ್, ನ್ಯೂಮರಿಕಲ್ ಫಾರ್ಮ್ ಅಲ್ಲಿ ನಾವು ಅನಲೈಸಿಸ್ ಮಾಡ್ತೀವಿ. ಅದೇ ಕ್ವಾಲಿಟೇಟಿವ್ ಅಂತ ಬಂದಾಗ ಅಲ್ಲಿ ನಾವು ಡಿಟೇಲ್ಡ್ ಇಂಟರ್ವ್ಯೂ ಅನ್ನ ಕಂಡಕ್ಟ್ ಮಾಡ್ತೀವಿ, ಡೆಪ್ತ್ ಇಂಟರ್ವ್ಯೂ. ಫಾರ್ ಎಕ್ಸಾಂಪಲ್, ಒಬ್ಬ ಸಿಇಒ ಜೊತೆಗೆ ನಾವು ಡೆಪ್ತ್ ಇಂಟರ್ವ್ಯೂ ಅನ್ನ ಮಾಡ್ತಾ ಇದೀವಿ, ಅಲ್ಲಿ ನಮಗೆ ಮೀನಿಂಗ್, ಎಕ್ಸ್ಪೀರಿಯನ್ಸ್ ಅಂಡ್ ಡಿಟೇಲ್ಡ್ ಅಂಡರ್ಸ್ಟ್ಯಾಂಡಿಂಗ್ ಸಿಗುತ್ತೆ. ಕ್ವಾಲಿಟೇಟಿವ್ ಅಲ್ಲಿ ಏನಾಗುತ್ತೆ ಹೇಳಿ, ಈಗ ಫಾರ್ ಎಕ್ಸಾಂಪಲ್ ಅವರ ಜೊತೆಗೆ ಬಿಸ್ನೆಸ್ ಅನ್ನ ಯಾವ ರೀತಿ ಡೆವಲಪ್ ಮಾಡಬೇಕು, ಅದರ ಐಡಿಯಾಸ್ ಏನು, ಅದರ ಬಗ್ಗೆ ನಾವು ಡಿಟೇಲ್ ಆಗಿ ಅಂಡರ್ಸ್ಟ್ಯಾಂಡಿಂಗ್ ತೆಗೆದುಕೊಳ್ತಾ ಇದ್ದೀವಿ. ದ ಸಿಂಬಲ್ ಪಿ ಈಸ್ ಲೆಸ್ ದೆನ್ 0 ಮೀನ್ಸ್, ನೋಡಿ ನೆನಪಿಟ್ಕೊಳ್ಳಿ, ಪಿ ಅಂದ್ರೆ ಪ್ರೊಬ್ಯಾಬಿಲಿಟಿ, ಲೆಸ್ ದೆನ್ 0 ಅಂದ್ರೆ ಪ್ರೊಬ್ಯಾಬಿಲಿಟಿ ಆಫ್ ಆನ್ಸರ್ ಏನು ನೋಡಿ, ಪ್ರೊಬ್ಯಾಬಿಲಿಟಿ ಆಫ್ ರಿಸಲ್ಟ್ ಬೈ ಚಾನ್ಸಸ್ ಲೆಸ್ ದೆನ್ 5%. ಅಂದ್ರೆ ಈಗ ಒಂದು ನೀವೇನ್ ಮಾಡ್ತಾ ಇದ್ದೀರಾ, ಹೊಸ ಒಂದು ಔಷಧವನ್ನ ಇಂಟ್ರೊಡ್ಯೂಸ್ ಮಾಡ್ತಾ ಇದ್ದೀರಾ ಮಾರ್ಕೆಟ್ ಅಲ್ಲಿ BP ಕಂಟ್ರೋಲ್ ಮಾಡೋದಕ್ಕೆ. ಈಗ ಪ್ರೊಬ್ಯಾಬಿಲಿಟಿ ಈಸ್ ಲೆಸ್ ದೆನ್ 0.05% ಬಂತು ಅಂದ್ರೆ ಆ ಒಂದು ಮೆಡಿಸಿನ್ ನೀವು ನಿಮ್ಮ ಒಂದು ಪೇಷಂಟ್ಸ್ಗೆ ಕೊಟ್ಟಿದ್ದೀರಾ. ಪೇಷಂಟ್ಸ್ಗೆ ಕೊಟ್ಟಾಗ ಪ್ರೊಬ್ಯಾಬಿಲಿಟಿ 0.05 ಅಂದ್ರೆ 5% ಗಿಂತ ಕಡಿಮೆ ಬಂತು ಅನ್ಕೊಳ್ಳಿ ಕ್ಯಾಲ್ಕುಲೇಷನ್.
ಇದರ ಅರ್ಥ ಏನು? ನೀವು ಯಾವ ಕಸ್ಟಮರ್ಸಿಗೆ ಔಷಧವನ್ನು ಕೊಟ್ಟಿದ್ದೀರೋ ಅವರ BP ಯಲ್ಲಿ ಆದಂತಹ ಒಂದು ರಿಸಲ್ಟ್ ಏನಿದೆ, ಅಥವಾ ಅವರಲ್ಲಿ BP ಕಡಿಮೆ ಆಗಿದೆ ಅನ್ಕೊಳ್ಳಿ, ಅಥವಾ ಅವರಿಗೆ ಆ ಔಷಧದಿಂದ ಆಗಿರುವಂತಹ ಚೇಂಜಸ್, ಅಥವಾ ಈಗ ಒಂದು 100 ಕಸ್ಟಮರ್ಸಿಗೆ ಅಥವಾ 100 ಪೇಷಂಟ್ಸ್ಗೆ ನೀವು ನಿಮ್ಮ ಒಂದು ಹೊಸ ಔಷಧನ ಕೊಟ್ಟಿದ್ದೀರಾ, ಅರ್ಥ ಆಯ್ತಾ? ಕೊಟ್ಟಾಗ ಅವರಲ್ಲಿ BP ಆಕ್ಚುಲಿ ಕಡಿಮೆ ಆಗಿದೆ. ಕಡಿಮೆ ಆಗೋದಕ್ಕೆ 2 ಕಾರಣ ಇರ್ಬೋದು. ಒಂದೊಂದು ಬೈ ಚಾನ್ಸ್ ಆಗಿರ್ಬೋದು, ನಿಮ್ಮ ಔಷಧದಿಂದ ಆಗಿರ್ಬೋದು. ಅದು ನಿಮ್ಮ ಔಷಧದಿಂದ ಆಗಿದೆಯಾ ಬೈ ಚಾನ್ಸ್ ಆಗಿದೆ ಅಂತ ನೀವು ಕಂಡುಹಿಡ್ಕೊಳ್ಬೇಕು. ಈಗ ಅದಕ್ಕಾಗಿ ನಾವು P ಅನ್ನ ಕ್ಯಾಲ್ಕುಲೇಟ್ ಮಾಡ್ತೀವಿ. ಆ ಒಂದು P ಲೆಸ್ ದೆನ್ 0.05 ಬಂತು ಅಂದ್ರೆ ಪ್ರೊಬ್ಯಾಬಿಲಿಟಿ ಆಫ್ ರಿಸಲ್ಟ್ ಬೈ ಚಾನ್ಸ್, ಆ ಒಂದು BP ಕಡಿಮೆ ಆಗಿರೋದು ಬೈ ಚಾನ್ಸ್ ಆಗಿರುವಂತಹ ಸಾಧ್ಯತೆ ಅಲ್ಲಿ ಏನಾಗುತ್ತೆ, ಕಡಿಮೆ ಇರುತ್ತೆ, ಲೆಸ್ ದೆನ್ 5% ಇರುತ್ತೆ. ಅದರ ಅರ್ಥ ಏನು? ನಿಮ್ಮ ಔಷಧ ಸಕ್ಸಸ್ಫುಲ್ ಆಯ್ತು ಅಂತ, ಅರ್ಥ ಆಯ್ತಾ? ಅದೇ P is ಮೋರ್ ದೆನ್ 5% ಇದೆ ಅಂದ್ರೆ ಅಲ್ಲಿ BP ಕಡಿಮೆ ಆಗಿರುವುದು ಬೈ ಚಾನ್ಸ್ ಕೂಡ ಆಗಿರ್ಬೋದು, ನಿಮ್ಮ ಔಷಧದ ಪರಿಣಾಮನೆ ಅಂತ ಹೇಳಕ್ಕೆ ಬರೋದಿಲ್ಲ. ಹೀಗಾಗಿ ಪ್ರೊಬ್ಯಾಬಿಲಿಟಿ ಆಫ್ ರಿಸಲ್ಟ್ಸ್ ಬೈ ಚಾನ್ಸ್ ಇಸ್ ಲೆಸ್ ದೆನ್ 5%. ಬೈ ಚಾನ್ಸ್ ಆಗಿ ರಿಸಲ್ಟ್ ಬಂದಿಲ್ಲ, ಆಕ್ಚುಲಿ ನೀವು ಕೊಟ್ಟಂತ ಔಷಧದ ಪರಿಣಾಮವಾಗಿಯೇ ಬಂದಿದೆ ಅಂತ ಅರ್ಥ. ಪ್ರೊಬ್ಯಾಬಿಲಿಟಿ ಇಸ್ ಲೆಸ್ ದೆನ್ 0.05 ಅಂದ್ರೆ. ಹೀಗಾಗಿ ದ ಪ್ರೊಬ್ಯಾಬಿಲಿಟಿ ಆಫ್ obtaining the observation results or more extreme by chance is less than 5%. ಓಕೆನಾ? ದ ನಲ್ ಹೈಪೋಥಿಸಿಸ್ ಇಸ್ ಟ್ರೂ ಅಂದ್ರೆ ನೋಡಿ, ನಲ್ ಹೈಪೋಥಿಸಿಸ್ ಇಸ್ ಟ್ರೂ ಅಂತ ನಾವು ಹೇಳ್ತೀವಿ. ಇಲ್ಲಿ ನಲ್ ಹೈಪೋಥಿಸಿಸ್ ಏನ್ ಹೇಳುತ್ತೆ? ನಲ್ ಹೈಪೋಥಿಸಿಸ್ ಏನ್ ಹೇಳುತ್ತೆ ಹೇಳಿ? ನಲ್ ಹೈಪೋಥಿಸಿಸ್ ಹೇಳುತ್ತೆ ದರ್ ಇಸ್ ನೋ ಇಫೆಕ್ಟ್ ಅಂತ, ಓಕೆನಾ? ಅದೇ ಅಲ್ಟರ್ನೇಟಿವ್ ಹೈಪೋಥಿಸಿಸ್ ಏನ್ ಹೇಳುತ್ತೆ ಹೇಳಿ? ಫೇಲ್ ಟು ರಿಜೆಕ್ಟ್ ನಲ್ ಹೈಪೋಥಿಸಿಸ್. ಈಗ ನಿಮಗೆ ಗೊತ್ತಿರಬೇಕು ನಲ್ ಹೈಪೋಥಿಸಿಸ್ ಅಂದ್ರೆ ಏನು, ಅಲ್ಟರ್ನೇಟಿವ್ ಹೈಪೋಥಿಸಿಸ್ ಅಂದ್ರೆ ಏನು, ಓಕೆನಾ? ಇಲ್ಲಿ ಒಂದೊಂದಾಗಿ ನಾನು ಕ್ವಶನ್ ಅಲ್ಲಿ ಕೇಳದೇ ಇರೋದನ್ನು ಎಕ್ಸ್ಪ್ಲೇನ್ ಮಾಡ್ತಾ ಹೋಗ್ತೀನಿ. ನಲ್ ಹೈಪೋಥಿಸಿಸ್ ಅಂದ್ರೆ ನೋ ಡಿಫರೆನ್ಸ್ ಅಂತ ಅರ್ಥ, ಅಂದ್ರೆ ದ ಮೆಡಿಸಿನ್ ಹ್ಯಾಸ್ ನೋ ಇಫೆಕ್ಟ್ ಅಂತ ಅರ್ಥ, ಓಕೆನಾ? ಅದೇ ಅಲ್ಟರ್ನೇಟ್ ಹೈಪೋಥಿಸಿಸ್ ಅಂದ್ರೆ ಏನು? ದ ಮೆಡಿಸಿನ್ ಡಸ್ ರೆಡ್ಯೂಸ್ ದ ಬ್ಲಡ್ ಪ್ರೆಷರ್ ಅಂತ, ಓಕೆನಾ? ನೋ ಇಫೆಕ್ಟ್ ಅಂತ ಇರೋದನ್ನ ನಾವು ನಲ್ ಹೈಪೋಥಿಸಿಸ್ ಅಂತ ಕರಿತೀವಿ. ಹೀಗಾಗಿ ಈಗ ನಮ್ಮ P ಲೆಸ್ ದೆನ್ 0.05% ಬಂದಾಗ ನಾವು ನಲ್ ಹೈಪೋಥಿಸಿಸ್ ಅನ್ನ ರಿಜೆಕ್ಟ್ ಮಾಡ್ತೀವಿ. ಯಾಕಂದ್ರೆ 0.05% ಬಂದಿದೆ ಅಂದ್ರೆ ನಮ್ಮ ಔಷಧ ಪರಿಣಾಮವನ್ನ ಬೀರಿದೆ, ಬೈ ಚಾನ್ಸ್ ಆಗಿ BP ಕಡಿಮೆ ಆಗಿಲ್ಲ. ಹೀಗಾಗಿ ನಾವು ನೋ ಇಫೆಕ್ಟ್ ಅಂತ ಇರುವಂತಹ ನಲ್ ಹೈಪೋಥಿಸಿಸ್ ಅನ್ನ ರಿಜೆಕ್ಟ್ ಮಾಡಿದೀವಿ. ಇದಕ್ಕಿಂತ ಈಸಿಯಾಗಿ ಎಕ್ಸ್ಪ್ಲೇನ್ ಮಾಡಕ್ಕೆ ಸಾಧ್ಯ ಇಲ್ಲ. ಇಷ್ಟು ಈಸಿಯಾಗಿ ನಾನು ಎಕ್ಸ್ಪ್ಲೇನ್ ಮಾಡಿದ್ದೀನಿ, ಕರೆಕ್ಟ್ ಆಗಿ ತಿಳ್ಕೊಳ್ಬೇಕು. ತುಂಬಾ ಇಂಪಾರ್ಟೆಂಟ್ ಕ್ವಶನ್ಸ್ ಇದು, ರಿಪೀಟೆಡ್ ಆಗಿ ನೋಡಿ. ವಿಚ್ ಆಫ್ ದೀಸ್ ಈಸ್ ಅ ಲಾಂಗಿಟ್ಯೂಡ್ನಲ್ ಸ್ಟಡಿ? ಲಾಂಗಿಟ್ಯೂಡ್ನಲ್ ಸ್ಟಡಿ ಅಂದ್ರೆ ಏನು? ಒಂದೇ ಅಂಶವನ್ನ ಅಥವಾ ಸೇಮ್ ಪಾರ್ಟಿಸಿಪೆಂಟ್ಸ್ ಅನ್ನ ಅಕ್ರಾಸ್ ದ ಟೈಮ್ ನಾವು ಸ್ಟಡಿ ಮಾಡ್ತೀವಿ. ಟ್ರೆಸ್ಸಿಂಗ್ ಸೇಮ್ ಪಾರ್ಟಿಸಿಪೆಂಟ್ಸ್ ಅಕ್ರಾಸ್ 10 years, 10 years ಇರ್ಬೋದು, 20 years ಇರ್ಬೋದು, ಓವರ್ ದ ಟೈಮ್. ಲಾಂಗಿಟ್ಯೂಡ್ನಲ್ tracks same units over the time, okay na? Which research design gives maximum control over the extraneous variables anta, okay? extraneous variables ಅನ್ನ ಸ್ಟಡಿ ಮಾಡೋದು. ವಿಚ್ ರಿಸರ್ಚ್ ಡಿಸೈನ್ ಗಿವ್ಸ್ ಮ್ಯಾಕ್ಸಿಮಮ್ ಕಂಟ್ರೋಲ್? ಯಾವ ರಿಸರ್ಚ್ ಅಲ್ಲಿ? ನೋಡಿ, ನಮ್ಮ ಒಂದು ಎಕ್ಸ್ಪೆರಿಮೆಂಟಲ್ ರಿಸರ್ಚ್ ಅಲ್ಲಿ ನಾವೇನ್ ಮಾಡ್ತೀವಿ? ಕಾಸ್ ಅಂಡ್ ಇಫೆಕ್ಟ್ ಅನಾಲಿಸಿಸ್ ಅನ್ನ ಮಾಡ್ತೀವಿ. ಅದರಲ್ಲಿ ನಾವು ಇಂಡಿಪೆಂಡೆಂಟ್ ವೇರಿಯೇಬಲ್ಸ್ ಮತ್ತೆ ಡಿಪೆಂಡೆಂಟ್ ವೇರಿಯೇಬಲ್ಸ್ ಅನ್ನ ಕನ್ಸಿಡರ್ ಮಾಡ್ತೀವಿ. ಹೀಗಾಗಿ ವಿಚ್ ರಿಸರ್ಚ್ ಡಿಸೈನ್ ಗಿವ್ಸ್ ಮ್ಯಾಕ್ಸಿಮಮ್ ಕಂಟ್ರೋಲ್ ಓವರ್ ಎಕ್ಸ್ಟ್ರಾನಿಯಸ್ ವೇರಿಯೇಬಲ್ಸ್, ಅಂದ್ರೆ ಎಕ್ಸ್ಟ್ರಾನಿಯಸ್ ವೇರಿಯೇಬಲ್ಸ್ ಮೇಲೆ ಕಂಟ್ರೋಲ್ ಇರುವಂತಹ ಒಂದು ರಿಸರ್ಚ್ ಅಂದ್ರೆ ಎಕ್ಸ್ಪೆರಿಮೆಂಟಲ್. ನಾನು ನಿಮ್ಗೆ ಹೇಳಿದೆ ಅಲ್ಲಿ ನಾವು ಇಂಡಿಪೆಂಡೆಂಟ್ ವೇರಿಯೇಬಲ್ಸ್ ಅನ್ನ ಕಂಟ್ರೋಲ್ ಮಾಡ್ತೀವಿ. ಕಂಟ್ರೋಲ್ ಎಕ್ಸ್ಟ್ರಾನಿಯಸ್ ಫ್ಯಾಕ್ಟರ್ಸ್, ಮಲ್ಟಿಪಲ್ ಇಂಡಿಪೆಂಡೆಂಟ್ ವೇರಿಯೇಬಲ್ಸ್ ಅಂಡ್ ಎಕ್ಸ್ಟ್ರಾನಿಯಸ್ ವೇರಿಯೇಬಲ್ಸ್. ನಾನು ಹೇಳಿದ ಹಾಗೆ ಬೆಳೆಯಲ್ಲಿ ಆಗುತ್ತಿರುವಂತಹ ಬದಲಾವಣೆ, ಹೌದಾ? ಇಂಡಿಪೆಂಡೆಂಟ್ ವೇರಿಯೇಬಲ್ ಅಂದ್ರೆ ಏನು? ಪೆಸ್ಟಿಸೈಡ್ಸ್ ಅಥವಾ ಗೊಬ್ಬರಗಳಲ್ಲಿ ಮಾಡುವ ಚೇಂಜಸ್ ಇಂದ ಬೆಳೆಯಲ್ಲಿ ಏನು ಬದಲಾವಣೆ ಆಗ್ತಾ ಇದೆ ಅನ್ನೋದನ್ನ ಕಂಡುಹಿಡಿಯೋದು. ನೆಕ್ಸ್ಟ್, ಇಫ್ ವರೈನ್ಸ್ ಆಫ್ ದ ಎರರ್ಸ್ ಡಿಫರ್ ಅಕ್ರಾಸ್ ದ ಅಬ್ಸರ್ವೇಷನ್ಸ್. ಮೇಲೆ ನಿಮ್ಗೆ ಹೇಳಿದೆ ಫಸ್ಟ್ ಕ್ವಶನ್ ಅಲ್ಲಿ ನಾನು ಎರರ್ಸ್ ಏನಿದೆ ಚೇಂಜ್ ಆಗ್ತಾ ಇದ್ರೆ ಅದನ್ನ ನಾವು ಹೆಟ್ರೋ ಅಂತ ಕರಿತೀವಿ. ಸೇಮ್ ಇದ್ರೆ ಹೋಮೋ ಅಂತ, ಹೋಮೋಸ್ಕೆಡಾಸ್ಟಿಸಿಟಿ, ಹೆಟ್ರೋಸ್ಕೆಡಾಸ್ಟಿಸಿಟಿ. ಈಗ ಚೇಂಜ್ ಆಗ್ತಾ ಇದೆ, ಹೌದಾ? ಅದೇ ವೇರಿಯನ್ಸ್ ಆಫ್ ದ ಎರರ್ಸ್ ಡಿಫರ್ ಆಗ್ತಾ ಇದೆ ಅಂದ್ರೆ ಅದು ಯಾವ ನಿಯಮವನ್ನ ವಯೋಲೇಟ್ ಮಾಡುತ್ತೆ, ಯಾವ ನಿಯಮವನ್ನ ಅದು ವಯೋಲೇಟ್ ಮಾಡುತ್ತೆ ಅಥವಾ ಮುರಿಯುತ್ತೆ? ಹೋಮೋಸ್ಕೆಡಾಸ್ಟಿಸಿಟಿ ಅನ್ನೋದು ಮುರಿಯುತ್ತೆ, ಅಂದ್ರೆ ಇಲ್ಲಿ ಹೆಟ್ರೋಸ್ಕೆಡಾಸ್ಟಿಸಿಟಿ ಇದೆ ಅಂತ ಅರ್ಥ. ನೆಕ್ಸ್ಟ್ ನೋಡಿ, ಇನ್ ವಿಚ್ ಮೆಥಡ್ ಆರ್ ರೌಂಡ್ಸ್ ಆಫ್ ಅನಾನಿಮಸ್ ಎಕ್ಸ್ಪರ್ಟ್ಸ್ ಫೀಡ್ಬ್ಯಾಕ್ ಟೇಕನ್? ನೋಡಿ, ಇಲ್ಲಿ ಡೆಲ್ಫಿ ಟೆಕ್ನಿಕ್ ಅಂತ ಒಂದು ಟೆಕ್ನಿಕ್ ಬರುತ್ತೆ ರಿಸರ್ಚ್ ಅಲ್ಲಿ. ಅದರಲ್ಲಿ ಏನ್ ಮಾಡ್ತಾರೆ? ಎಕ್ಸ್ಪರ್ಟ್ಸ್ ಅನ್ನ ಕ್ವಶನ್ ಕೇಳಿ ಹಲವಾರು ರೌಂಡ್ಸ್ ಅಲ್ಲಿ ಅವರ ಫೀಡ್ಬ್ಯಾಕ್ ಅನ್ನು ತೆಗೆದುಕೊಳ್ತಾರೆ ಒಂದು ಹೊಸ ರಿಸರ್ಚ್ ಅನ್ನ ಮಾಡುವಾಗ. ಅರ್ಥ ಆಗ್ತಾ ಇದೆಯಾ? ಫಾರ್ ಎಕ್ಸಾಂಪಲ್ ಇಂಜಿನಿಯರ್ಸ್, ಟೆಕ್ನಿಷಿಯನ್, ಸೈಂಟಿಸ್ಟ್ ಇವರ ಒಂದು ಒಪಿನಿಯನ್ ತೆಗೆದುಕೊಳ್ಳುವುದು, ಓಕೆನಾ? ಡೆಲ್ಫಿ ಯೂಸಸ್
ಇಟರೇಟಿವ್ ಅನಾನಿಮಸ್ ಎಕ್ಸ್ಪರ್ಟ್ಸ್ ಅಂದ್ರೆ ಸೇಮ್ ಅಲ್ಲ, ಬೇರೆ ಬೇರೆ ಫೀಲ್ಡ್ ಅಲ್ಲಿ ಇರುವಂತಹ ಎಕ್ಸ್ಪರ್ಟ್ಸಿನ ಒಪಿನಿಯನ್ ತೆಗೆದುಕೊಳ್ಳುವುದು. ಇದನ್ನೇ ನಾವೇನಂತೀವಿ ಡೆಲ್ಫಿ ಸ್ಟ್ರಕ್ಚರ್ಡ್ ಎಕ್ಸ್ಪರ್ಟ್ ಸೆನ್ಸಸ್. ಅಂದ್ರೆ ಸ್ಟ್ರಕ್ಚರ್ಡ್ ಎಕ್ಸ್ಪರ್ಟ್ಸ್ ಏನಿದ್ದಾರೆ ಅವರ ನಾವು ಕನ್ಸೆನ್ಸಸ್ ಅಂದ್ರೆ ಅವರ ಒಂದು ಒಪಿನಿಯನ್ ನಾವಿಲ್ಲಿ ತೆಗೆದುಕೊಳ್ತೀವಿ. ಓಕೆ, ವಿಚ್ ಸ್ಯಾಂಪ್ಲಿಂಗ್ ಮೆಥಡ್ ಈಸ್ ಬೆಸ್ಟ್ ವೆನ್ ಪಾಪ್ಯುಲೇಷನ್ ಈಸ್ ಹೆಟ್ರೋಜಿನಿಯಸ್. ಹೆಟ್ರೋಜಿನಿಯಸ್ ಅಂದ್ರೆ ಸೇಮ್ ಪಾಪ್ಯುಲೇಷನ್ ಇಲ್ಲ, ಪಾಪ್ಯುಲೇಷನ್ ಇರುವ ಜನ ಬೇರೆ ಬೇರೆ ರೀತಿಯಾಗಿದ್ದಾರೆ, ಅವರ ಕಲ್ಚರಲ್ ಬ್ಯಾಕ್ ಗ್ರೌಂಡ್ ಬೇರೆ ಇದೆ, ಅವರ ಎಜುಕೇಶನಲ್ ಬ್ಯಾಕ್ ಗ್ರೌಂಡ್ ಬೇರೆ ಬೇರೆ ಆಗಿದೆ ಅಂದಾಗ ನಾವು ಸ್ಟ್ರೆಟಿಫೈಡ್ ಸ್ಯಾಂಪ್ಲಿಂಗ್ ಅನ್ನು ತೆಗೆದುಕೊಳ್ತೀವಿ. ಅಂದ್ರೆ ಎಂಟೈರ್ ಪಾಪ್ಯುಲೇಷನ್ ಅನ್ನ ಸ್ಟ್ರೆಟಮ್ ಅಥವಾ ಸಬ್ ಗ್ರೂಪ್ ಆಗಿ ಡಿವೈಡ್ ಮಾಡ್ತೀವಿ. ಓಕೆ, ಇನ್ ಹೈಪೋಥೆಸಿಸ್ ಟೆಸ್ಟಿಂಗ್ ಟೈಪ್ 1 ಎರರ್ ಮೀನ್ಸ್. ನೋಡಿ, ಹೈಪೋಥೆಸಿಸ್ ಟೆಸ್ಟಿಂಗ್ ಅಂತ ಬಂದಾಗ ಎರಡು ರೀತಿಯ ಎರರ್ ಬರುತ್ತೆ, ಇದನ್ನ ಯಾವಾಗಲೂ ನೆನಪಿಟ್ಕೊಳ್ಬೇಕು. ಟೈಪ್ 1 ಎರರ್ ಅಂದ್ರೆ ಫಾಲ್ಸ್ ಪಾಸಿಟಿವ್, ಟೈಪ್ 2 ಎರರ್ ಅಂದ್ರೆ ಫಾಲ್ಸ್ ನೆಗೆಟಿವ್. ಟೈಪ್ 1 ಎರರ್ ಅಂದ್ರೆ ಏನು? ರಿಜೆಕ್ಟಿಂಗ್ ನಲ್ ಹೈಪೋಥೆಸಿಸ್ ವೆನ್ ಇಟ್ ಈಸ್ ಟ್ರೂ. ನಲ್ ಹೈಪೋಥೆಸಿಸ್ ಆಕ್ಚುಲಿ ಟ್ರೂ ಆಗಿತ್ತು, ಅದನ್ನ ನೀವು ರಿಜೆಕ್ಟ್ ಮಾಡಿದೀರಾ, ಅದನ್ನ ಅಕ್ಸೆಪ್ಟ್ ಮಾಡಬೇಕಾಗಿತ್ತು. ಟೈಪ್ 2 ಎರರ್ ಅಂದ್ರೆ ಏನು? ಫೇಲಿಂಗ್ ಟು ರಿಜೆಕ್ಟ್ ನಲ್ ಹೈಪೋಥೆಸಿಸ್. ನಲ್ ಹೈಪೋಥೆಸಿಸ್ ಅನ್ನ ನೀವು ರಿಜೆಕ್ಟ್ ಮಾಡಬೇಕಾಗಿತ್ತು ಆದ್ರೆ ಅಕ್ಸೆಪ್ಟ್ ಮಾಡಿದೀರಾ. ಓಕೆನಾ, ಅದನ್ನ ನಾವೇನಂತೀವಿ ಟೈಪ್ 2 ಎರರ್ ಅಂತೀವಿ. ವೆನ್ ಇಟ್ ಈಸ್ ಆಕ್ಚುಲಿ ಫಾಲ್ಸ್. ನಲ್ ಹೈಪೋಥೆಸಿಸ್ ಫಾಲ್ಸ್ ಆಗಿದ್ದಾಗ ಅಕ್ಸೆಪ್ಟ್ ಮಾಡಿದ್ರೆ ಅದನ್ನ ಟೈಪ್ 2 ಎರರ್ ಅಂತಾರೆ. ನಲ್ ಹೈಪೋಥೆಸಿಸ್ ಆಕ್ಚುಲಿ ನೀವೇನ್ ಮಾಡ್ಬೇಕಾಗಿತ್ತು? ಅಕ್ಸೆಪ್ಟ್ ಮಾಡಬೇಕಾಗಿತ್ತು. ರಿಜೆಕ್ಟಿಂಗ್ ದ ನಲ್ ಹೈಪೋಥೆಸಿಸ್. ಅಕ್ಸೆಪ್ಟ್ ಮಾಡಬೇಕಾದಾಗ ನೀವು ರಿಜೆಕ್ಟ್ ಮಾಡಿದೀರಾ. ಓಕೆನಾ, ರಿಜೆಕ್ಟ್ ಮಾಡಬೇಕಾದಾಗ ಅಕ್ಸೆಪ್ಟ್ ಮಾಡಿದೀರಾ. ಹೀಗೆ ಎರಡು ಕಂಡೀಷನ್ಸ್ ಇದೆ. ಟೈಪ್ 1 ಎರರ್ ಅನ್ನ ಫಾಲ್ಸ್ ಪಾಸಿಟಿವ್ ಅಂತ ಕರೀತಾರೆ, ಯಾಕಂದ್ರೆ ರಿಜೆಕ್ಟಿಂಗ್ ದ ನಲ್ ಹೈಪೋಥೆಸಿಸ್ ವೆನ್ ಇಟ್ ಈಸ್ ಆಕ್ಚುಲಿ ಟ್ರೂ. ಟೈಪ್ 2 ಎರರ್ ಅಂದ್ರೆ ಫೇಲಿಂಗ್ ಟು ರಿಜೆಕ್ಟ್ ದ ನಲ್ ಹೈಪೋಥೆಸಿಸ್ ವೆನ್ ಇಟ್ ಈಸ್ ಆಕ್ಚುಲಿ ಫಾಲ್ಸ್. ಓಕೆನಾ, ಟೈಪ್ 1 ಎರರ್ ಅನ್ನ ನಾವು ಫಾಲ್ಸ್ ಅಲಾರ್ಮ್ ಅಂತಾನೂ ಕೂಡ ಕರಿತೀವಿ, ಟೈಪ್ 2 ಎರರ್ ಅನ್ನ ಮಿಸ್ಡ್ ಡೈರೆಕ್ಷನ್ ಅಂತ ಕೂಡ ಕರಿತೀವಿ. ಓಕೆ, ದೆನ್ ನೆಕ್ಸ್ಟ್ ಪಾಯಿಂಟ್, ನೆಕ್ಸ್ಟ್ ಕ್ವೆಶ್ಚನ್ ನೋಡಿ, ವಿಚ್ ಆಫ್ ದ ಫಾಲೋವಿಂಗ್ ಈಸ್ ನಾಟ್ ಅ ಕ್ಯಾರೆಕ್ಟರಿಸ್ಟಿಕ್ ಆಫ್ ಅ ಗುಡ್ ರಿಸರ್ಚ್ ಪ್ರಾಬ್ಲಮ್. ಒಂದು ಗುಡ್ ರಿಸರ್ಚ್ ಪ್ರಾಬ್ಲಮ್ ಯಾವಾಗಲೂ ರಿಸರ್ಚೇಬಲ್ ಆಗಿರಬೇಕು, ಅಂದ್ರೆ ಅದರ ಅಂಶಗಳನ್ನ ಅಥವಾ ಅದರ ರಿಸರ್ಚ್ ಅನ್ನ ಕಂಡುಹಿಡಿಯೋದಕ್ಕೆ ಸಾಧ್ಯ ಆಗಿರಬೇಕು. ಇಟ್ ಹ್ಯಾಸ್ ಪ್ರಾಕ್ಟಿಕಲ್ ಇಂಪಾರ್ಟೆನ್ಸ್ ಅನ್ನ ಹೊಂದಿರಬೇಕು. ವೇಗ್ ಮತ್ತೆ ಜನರಲ್ ಆಗಿರಬಾರ್ದು, ಕನ್ಫ್ಯೂಷನ್ ಅನ್ನ ಕ್ರಿಯೇಟ್ ಮಾಡುವಂತ ಜನರಲ್ ಪ್ರಾಬ್ಲಮ್ ಆಗಿರಬಾರ್ದು. ಆಡ್ಸ್ ನಾಲೆಜ್, ಅದು ನಾಲೆಜ್ ಅನ್ನ ಆಡ್ ಮಾಡುವಾಗ ಇರಬೇಕು. ರಿಸರ್ಚ್ ಪ್ರಾಬ್ಲಮ್ ಅಂದ್ರೆ ಏನು? ಯಾವ ವಿಷಯದಲ್ಲಿ ನೀವು ರಿಸರ್ಚ್ ಅನ್ನ ಮಾಡ್ತಿರೋ ಆ ವಿಷಯ ಯಾವಾಗಲೂ ರಿಸರ್ಚ್ ಮಾಡುವಂತಹ ಕೆಪಾಸಿಟಿನ ಹೊಂದಿರಬೇಕು, ಪ್ರಾಕ್ಟಿಕಲ್ ಆಗಿರಬೇಕು, ಅದು ನಾಲೆಜ್ ಅನ್ನ ಆಡ್ ಮಾಡೋ ತರ ಇರಬೇಕು, ಅದು ಕನ್ಫ್ಯೂಷನ್ ಅನ್ನ ಕ್ರಿಯೇಟ್ ಮಾಡೋ ತರ, ಅದೇ ರೀತಿ ಜನರಲ್ ವೇಗ್ ಆಗಿ ಇರಬಾರ್ದು. ದೆನ್ ಅ ಟೆಸ್ಟ್ ದಟ್ ಮೇಜರ್ಸ್ ವಾಟ್ ಇಟ್ ಈಸ್ ಇಂಟೆಂಡೆಡ್ ಟು ಮೇಜರ್. ಒಂದು ಟೆಸ್ಟ್ ಅನ್ನ ನೀವು ರಿಸರ್ಚ್ ಅಲ್ಲಿ ಯೂಸ್ ಮಾಡ್ತಾ ಇದ್ದೀರಾ, ಯಾವ ಉದ್ದೇಶದಿಂದ ರಿಸರ್ಚ್ ಮಾಡ್ತಾ ಇದ್ರೋ ಅದೇ ಉದ್ದೇಶವನ್ನು ಫುಲ್ಫಿಲ್ ಮಾಡಿದ್ರೆ ಅದಕ್ಕೆ ವ್ಯಾಲಿಡಿಟಿ ಅಂತಾರೆ. ವ್ಯಾಲಿಡಿಟಿ ಅನ್ನೋ ಶಬ್ದವನ್ನ ಯಾವಾಗ ನೆನ್ಪಿಟ್ಕೊಳ್ಳಿ, ವ್ಯಾಲಿಡಿಟಿ ಈಸ್ ಈಕ್ವಲ್ ಟು ಅಕ್ಯುರಸಿ ಆಫ್ ಮೆಜರ್ಮೆಂಟ್. ಅಂದ್ರೆ ನೀವು ಒಂದು ರಿಸರ್ಚ್ ಅಲ್ಲಿ ಇಂಟರ್ವ್ಯೂ ಅನ್ನ ಮಾಡ್ತಾ ಇದ್ದೀರಾ, ಯಾವ ಉದ್ದೇಶದಿಂದ ಇಂಟರ್ವ್ಯೂ ಮಾಡಿದ್ರೋ ಆ ಉದ್ದೇಶ ಫುಲ್ಫಿಲ್ ಆಗುತ್ತೆ, ವ್ಯಾಲಿಡಿಟಿ ಇದೆ ಅಂತ ಅರ್ಥ. ವಿಚ್ ಆಫ್ ದೀಸ್ ಈಸ್ ನಾನ್ ಪ್ರೊಬ್ಯಾಬಿಲಿಟಿ ಸ್ಯಾಂಪ್ಲಿಂಗ್ ಮೆಥಡ್. ಪ್ರೊಬ್ಯಾಬಿಲಿಟಿ ಅಂಡ್ ನಾನ್ ಪ್ರೊಬ್ಯಾಬಿಲಿಟಿ ಸ್ಯಾಂಪ್ಲಿಂಗ್ ಮೆಥಡ್ ಅಂತ ಬರುತ್ತೆ, ಅದರಲ್ಲಿ ಯಾವುದು ನಾಟ್ ಅ ನಾನ್ ಪ್ರೊಬ್ಯಾಬಿಲಿಟಿ ಅಂತ ಕೇಳ್ತಾ ಇದ್ದಾರೆ. ಕೊಟ್ಟಿರುವ ಒಂದು ಟೈಪ್ಸ್ ಅಲ್ಲಿ ಪರ್ಪಸಿವ್, ಅದೇ ರೀತಿ ಸ್ನೋಬಾಲ್ ಅಂಡ್ ಕೋಟಾ ಸ್ಯಾಂಪ್ಲಿಂಗ್ ಏನಿದೆ, ದೀಸ್ ಆರ್ ನಾನ್ ಪ್ರೊಬ್ಯಾಬಿಲಿಟಿ ಸ್ಯಾಂಪ್ಲಿಂಗ್ಸ್. ಸಿಸ್ಟಮೆಟಿಕ್ ಸ್ಯಾಂಪ್ಲಿಂಗ್ ಏನಿದೆ, ಸಿಸ್ಟಮೆಟಿಕ್ ಸ್ಯಾಂಪ್ಲಿಂಗ್ ಈಸ್ ಪ್ರೊಬ್ಯಾಬಿಲಿಟಿ ಸ್ಯಾಂಪ್ಲಿಂಗ್. ಓಕೆನಾ, ಯಾಕಂದ್ರೆ ಅಲ್ಲಿ ಎವ್ರಿ ಕೇತ್ ಐಟಮ್ ಅಂದ್ರೆ ಎವ್ರಿ 10th ಐಟಮ್ ಸಿಲೆಕ್ಟ್ ಆಗುತ್ತೆ, ಎವ್ರಿ 15th ಐಟಮ್ ಸಿಲೆಕ್ಟ್ ಆಗುತ್ತೆ, ಆ ರೀತಿ. ಅರ್ಥ ಆಯ್ತಾ? ದೆನ್ ದ ಫಾರ್ಮುಲಾ ಫಾರ್ ಸೈಜ್ ಡಿಟರ್ಮಿನೇಷನ್ ಇನ್ ಲಾರ್ಜ್ ಪಾಪ್ಯುಲೇಷನ್ ಆಫನ್ ಯೂಸಸ್. ನೋಡಿ, ಲಾರ್ಜ್ ಪಾಪ್ಯುಲೇಷನ್ ಇದ್ದಾಗ n ನ ಫಾರ್ಮುಲಾ ಏನಾಗಿರುತ್ತೆ? z² ಇಂಟು PQ divided by E square, where P is equal to population, Q is equal to 1 minus P, E is equal to error margin. ಈ ಫಾರ್ಮುಲಾನ ನೀವು ನೆನಪಿಟ್ಕೊಳ್ಬೇಕು. ಈ ಫಾರ್ಮುಲಾನ ಯಾಕೆ ಯೂಸ್ ಮಾಡ್ತೀವಿ ನಾವು? We use this formula in determining the sample size in large population. ಓಕೆನಾ, which of the following scale allows meaningful ratio comparison. ಮೀನಿಂಗ್ಫುಲ್ ರೇಷಿಯೋ ನೋಡಿ, ನಾಮಿನಲ್ ಅಂದ್ರೆ ಏನು, ಆರ್ಡಿನಲ್ ಅಂದ್ರೆ ಏನು, ಇಂಟರ್ವಲ್ ಅಂದ್ರೆ ಏನು, ರೇಷಿಯೋ ಅಂದ್ರೆ ಏನು. ದೀಸ್ ಆರ್ ದ ಸ್ಕೇಲ್ಸ್. ಅಂದ್ರೆ ನಾವು ಒಂದು ಡೇಟಾವನ್ನ ಸ್ಕೇಲ್ಸ್ ಬೇಸಿಸ್ ಮೇಲೆ ಅನಲೈಸ್ ಮಾಡ್ತೀವಿ. ನಾಮಿನಲ್ ಅಂದ್ರೆ ಏನು? ಜೆಂಡರ್ ಇರ್ಬೋದು, ಕಲರ್ಸ್ ಇರ್ಬೋದು, ಹೌದಾ? ಅದೇ ರೀತಿ ಬೇರೆ ಬೇರೆ ಅಂಶಗಳನ್ನ ನಾಮಿನಲ್ ಸ್ಕೇಲ್ ಅಲ್ಲಿ ನಾವು ಅಳಿತೀವಿ. ಆರ್ಡಿನಲ್ಸ್ ಅಂದ್ರೆ ಏನು? ಆರ್ಡರ್ಸ್. ಇಂಟರ್ವಲ್ಸ್ ಅಂದ್ರೆ ಏನು? ಇಂಟರ್ವಲ್ಸ್ ಅಲ್ಲಿ ಒಂದು ಸ್ಪೆಸಿಫಿಕ್ ಗ್ಯಾಪ್ ಅಲ್ಲಿ. ರೇಷಿಯೋ ಅಂದ್ರೆ ರೇಷಿಯೋ ಅನಾಲಿಸಿಸ್, ನಿಮ್ಗೆ ಗೊತ್ತೇ ಇದೆ. ಇದರಲ್ಲಿ ರೇಷಿಯೋ ಅಂತ ಡೈರೆಕ್ಟ್ ಆಗಿ ಕೊಟ್ಟೆ ಬಿಟ್ಟಿದ್ದಾರೆ. ವಿಚ್ ಆಫ್ ದ ಫಾಲೋವಿಂಗ್ ಸ್ಕೇಲ್ಸ್ ಅಲೌಸ್ ಮೀನಿಂಗ್ಫುಲ್ ರೇಷಿಯೋ ಕಂಪ್ಯಾರಿಸನ್. ಮೀನಿಂಗ್ಫುಲ್ ರೇಷಿಯೋ ಕಂಪ್ಯಾರಿಸನ್ ಅನ್ನೋದು ರೇಷಿಯೋ ಅನಾಲಿಸಿಸ್ ಕೊಡುತ್ತೆ. ವಿಚ್ ಒನ್ ಈಸ್ ಮೇಜರ್ಸ್ ಆಫ್ ಸೆಂಟ್ರಲ್ ಟೆಂಡೆನ್ಸಿ ಯೂಸ್ಡ್ ಫಾರ್ ನಾಮಿನಲ್ ಡೇಟಾ. ನಾನು ಹೇಳಿದ ಹಾಗೆ ನಾಮಿನಲ್ ಡೇಟಾ ಅಂದ್ರೆ ಏನು? ಜೆಂಡರ್, ರಿಲಿಜನ್, ಬ್ಲಡ್ ಗ್ರೂಪ್, ಕಲರ್ಸ್, ಇವುಗಳನ್ನ ನಾಮಿನಲ್ ಡೇಟಾದಲ್ಲಿ ಹೇಳ್ತಾರೆ. ಅಂದ್ರೆ ಏನು? ಅಲ್ಲಿ ಜಸ್ಟ್ ಫಾರ್ ನೇಮ್ ಸೇಕ್ ಅಲ್ಲಿ ಲೇಬಲ್ ಕೊಟ್ಟಿರ್ತಾರೆ. ಫಾರ್ ಎಕ್ಸಾಂಪಲ್ ಬ್ಲಡ್ ಗ್ರೂಪ್ ತಗೊಳ್ಳಿ, ಇವಾಗ ಎ ಪಾಸಿಟಿವ್, ಎ ಬಿ ಪಾಸಿಟಿವ್, ಬಿ ಪಾಸಿಟಿವ್, ಇವುಗಳಲ್ಲಿ ಎ ಪಾಸಿಟಿವ್ ಅನ್ನೋದು ಬಿ ಗಿಂತನೂ ಶ್ರೇಷ್ಠ ಅಥವಾ ಬಿ ಗಿಂತ ಮೊದಲು ಬರುತ್ತೆ ಅಂತ ಅರ್ಥನಾ? ನೋ, ಜಸ್ಟ್ ಅದು ಒಂದು ನೇಮ್ ಕೊಟ್ಟಿರ್ತಾರೆ ಅಷ್ಟೇ, ಅದನ್ನ ನಾಮಿನಲ್ ಅಂತ ಕರಿತೀವಿ ನಾವು. ಓಕೆನಾ, ಈಗ ನಾಮಿನಲ್ ಡೇಟಾ ಇದ್ದಾಗ ಯಾವ ಒಂದು
ಈ ಸೆಂಟ್ರಲ್ ಟೆಂಡೆನ್ಸಿನ ಯೂಸ್ ಮಾಡಬೇಕು. ನಿಮಗೆ ಗೊತ್ತು ಮೀನ್, ಮೀಡಿಯನ್, ಮೋಡ್, ಜಿಯೋಮೆಟ್ರಿಕ್ ಮೀನ್ ಇವೆಲ್ಲವೂ ಕೂಡ ಮೇಜರ್ಸ್ ಆಫ್ ಸೆಂಟ್ರಲ್ ಟೆಂಡೆನ್ಸಿಗಳೇ. ಇವುಗಳಲ್ಲಿ ಮೋಡ್ ಅನ್ನೋದನ್ನ ನಾಮಿನಲ್ ಡೇಟಾದಲ್ಲಿ ಯೂಸ್ ಮಾಡ್ತಾರೆ. ಇದರ ಅರ್ಥ ಏನು? ನಾಮಿನಲ್ ಅಂದ್ರೆ ಫಾರ್ ಎಕ್ಸಾಂಪಲ್ ನಾವು ಕಸ್ಟಮರ್ ರಿವ್ಯೂ ಅನ್ನ ನೋಡ್ತಾ ಇದ್ದೀವಿ ಅಂದ್ರೆ ಎಷ್ಟು ಜನ ರಿಪೀಟೆಡ್ ಆಗಿ ಒಂದು ಪ್ರಾಡಕ್ಟ್ ಅನ್ನ ಸಿಲೆಕ್ಟ್ ಮಾಡಿದ್ದಾರೆ, ಈ ರೀತಿಯ ಒಂದು ಅಂಶಗಳನ್ನ ಅನಲೈಸ್ ಮಾಡುವಾಗ ಮೋಡ್ ಅಂದ್ರೆ ರಿಪಿಟೇಟಿವ್ನೆಸ್, ಹೌದಾ, ನಾವು ನೋಡ್ತೀವಿ. ದೆನ್ ವಿಚ್ ಟೆಕ್ನಿಕ್ ಈಸ್ ಯೂಸ್ಡ್ ಇನ್ ರೆಡ್ಯೂಸಿಂಗ್ ಮಲ್ಟಿ ಕೊಲಿನರೇಟರಿ ಇನ್ ರಿಗ್ರೇಷನ್. ರಿಗ್ರೇಷನ್ ಅಲ್ಲಿ ಮಲ್ಟಿ ಕೊಲಿನರೇಟರಿ ಅನ್ನ ರೆಡ್ಯೂಸ್ ಮಾಡೋದಕ್ಕೆ ಯಾವ್ದನ್ನ ಯೂಸ್ ಮಾಡ್ತಾರೆ? ಇದರ ಅರ್ಥ ಏನು ನೋಡಿ. ಮೊದಲನೇದಾಗಿ ವೇರಿಯೇಬಲ್ಸ್ ಇಂಟು ಡಿಪೆಂಡೆಂಟ್ ಕಂಪೋನೆಂಟ್ಸ್. ನಿಮಗೆ ಗೊತ್ತು ರಿಗ್ರೇಷನ್ ಅಲ್ಲಿ 2 ವೇರಿಯೇಬಲ್ಸ್ ಆರ್ ಡಿಪೆಂಡೆಂಟ್. ಓಕೆನಾ, ಅವುಗಳ ಡಿಪೆಂಡೆನ್ಸಿಯನ್ನ ಕಡಿಮೆ ಮಾಡಿ ಇಂಡಿಪೆಂಡೆನ್ಸಿಯನ್ನ ಕ್ರಿಯೇಟ್ ಮಾಡೋದಕ್ಕೆ ಪ್ರಿನ್ಸಿಪಲ್ಸ್ ಆಫ್ ಕಂಪೋನೆಂಟ್ ಅನಾಲಿಸಿಸ್ ಅನ್ನ ಯೂಸ್ ಮಾಡ್ತಾರೆ. ಇಷ್ಟು ನೆನ್ಪಿಟ್ಕೊಳ್ಳಿ. ಓಕೆನಾ, ರಿಗ್ರೇಷನ್ ಅಲ್ಲಿ ಅದರ ಒಂದು ಡಿಪೆಂಡೆನ್ಸಿಯನ್ನ ಕಡಿಮೆ ಮಾಡೋದಕ್ಕೆ ಪ್ರಿನ್ಸಿಪಲ್ ಕಂಪೋನೆಂಟ್ ಅನಾಲಿಸಿಸ್ ಅನ್ನ ಯೂಸ್ ಮಾಡ್ತಾರೆ. ಓಕೆನಾ. ದೆನ್ if a researcher repeats the study on a different samples and get the similar results. ಒಬ್ಬ ರಿಸರ್ಚರ್ ಏನ್ ಮಾಡ್ತಾ ಇದ್ದಾನೆ? ಬೇರೆ ಬೇರೆ ಸ್ಯಾಂಪಲ್ಸ್ ಮೇಲೆ ರಿಸರ್ಚ್ ಅನ್ನ ಯೂಸ್ ಮಾಡ್ತಾ ಇದ್ದಾನೆ ಅಂಡ್ ಅವನಿಗೆ ಸೇಮ್ ರಿಸಲ್ಟ್ ಸಿಗ್ತಾ ಇದೆ. ಬೇರೆ ಬೇರೆ ಗ್ರೂಪ್ಸ್ ಮೇಲೆ ಆತ ಮಾಡಿದಾಗ್ಲೂ ಕೂಡ ಸೇಮ್ ರಿಸಲ್ಟ್ ಅವನಿಗೆ ಸಿಗ್ತಾ ಇದೆ ಅಂದ್ರೆ ಏನು? ಆತ ರಿಲಯಬಿಲಿಟಿಯನ್ನ ಹೊಂದಿದ್ದಾನೆ, ಕನ್ಸಿಸ್ಟೆನ್ಸಿನ ಹೊಂದಿದ್ದಾನೆ. ಹೀಗಾಗಿ ರಿಲಯಬಿಲಿಟಿ ಅಂದ್ರೆ ಏನು? ಕನ್ಸಿಸ್ಟೆನ್ಸಿ ಆಫ್ ರಿಸಲ್ಟ್ಸ್ ಅಕ್ರಾಸ್ ದ ಸ್ಯಾಂಪಲ್. ಹಲವಾರು ಸಲ ಟೆಸ್ಟ್ ಮಾಡಿದಾಗ್ಲೂ ಕೂಡ, ಹಲವಾರು ಗ್ರೂಪ್ಗಳ ಮೇಲೆ ಟೆಸ್ಟ್ ಮಾಡಿದಾಗ್ಲೂ ಕೂಡ ಸೇಮ್ ರಿಸಲ್ಟ್ ಬಂದ್ರೆ ಅದನ್ನ ರಿಲಯಬಿಲಿಟಿ ಅನ್ಬೇಕು. ವ್ಯಾಲಿಡಿಟಿ ಅಂದ್ರೆ ಏನು ಅಂತ ಮೇಲೆ ನಾವು ಡಿಸ್ಕಸ್ ಮಾಡಿದೀವಿ, ಅದನ್ನ ಮತ್ತೆ ಒಂದ್ಸಲ ನೆನಪು ಮಾಡ್ಕೊಳ್ಬೇಕು. ಈಗ ಅಸರ್ಷನ್ ಅಂಡ್ ರೀಸನಿಂಗ್ ಟೈಪ್ ಕ್ವಶನ್ಸ್ ಅಲ್ಲಿ ನೋಡಿ, ರ್ಯಾಂಡಮ್ ಸ್ಯಾಂಪ್ಲಿಂಗ್ ಆಲ್ವೇಸ್ ಎನ್ಶೋರ್ಸ್ ರಿಪ್ರೆಸೆಂಟೇಟಿವ್ನೆಸ್ ಆಫ್ ದ ಪಾಪ್ಯುಲೇಷನ್. ರ್ಯಾಂಡಮ್ ಸ್ಯಾಂಪ್ಲಿಂಗ್ ಅಂದ್ರೆ ಏನ್ ಹೇಳಿ? ಪ್ರತಿಯೊಂದು ಒಂದು ಅಲ್ಲಿ ಇರುವಂತಹ ನಾವೇನಂತೀವಿ ಅಂಶ ಅಥವಾ ಅಲ್ಲಿ ಇರುವಂತಹ ಎಲ್ಲ ವೇರಿಯೇಬಲ್ಸ್ಗೂ ಈಕ್ವಲ್ ಚಾನ್ಸ್ ಇರುತ್ತೆ ಸೆಲೆಕ್ಟ್ ಆಗೋದಕ್ಕೆ ರ್ಯಾಂಡಮ್ ಸ್ಯಾಂಪ್ಲಿಂಗ್ ಅಲ್ಲಿ. ಆದ್ರೆ ಅದು ಪಾಪ್ಯುಲೇಷನ್ ನ ಕರೆಕ್ಟ್ ಆಗಿ ರೀಪ್ರೆಸೆಂಟ್ ಮಾಡುತ್ತೆ ಅಂತ ಹೇಳಕ್ ಬರುತ್ತಾ? ಆಲ್ವೇಸ್ ಇಲ್ಲ. ನೋಡಿ, ನೀವು ಒಂದು ಸ್ಯಾಂಪಲ್ ಅನ್ನ ಸೆಲೆಕ್ಟ್ ಮಾಡಿದೀರಾ, ಅದು ಪಾಪ್ಯುಲೇಷನ್ ಅನ್ನ ಪ್ರತಿ ಬಾರಿನೂ ಎಕ್ಸಾಕ್ಟ್ ಆಗಿ ರೀಪ್ರೆಸೆಂಟ್ ಮಾಡುತ್ತೆ ಅಂತ ಹೇಳಕ್ ಬರೋದಿಲ್ಲ. ಆಲ್ವೇಸ್ ಅನ್ನೋದು ತಪ್ಪು. ರ್ಯಾಂಡಮ್ ಸ್ಯಾಂಪ್ಲಿಂಗ್ ಆಲ್ವೇಸ್ ಎನ್ಶೋರ್ಸ್ ರಿಪ್ರೆಸೆಂಟೇಟಿವ್ನೆಸ್ ಆಫ್ ದ ಪಾಪ್ಯುಲೇಷನ್? ನೋ, ಬಿಕಾಸ್ ಈಚ್ ಎಲಿಮೆಂಟ್ ಹ್ಯಾಸ್ ದ ಈಕ್ವಲ್ ಚಾನ್ಸ್ ಆಫ್ ಸೆಲೆಕ್ಷನ್. ಹೌದು, ಪ್ರತಿಯೊಂದು ಎಲಿಮೆಂಟಿಗೂ ಈಕ್ವಲ್ ಚಾನ್ಸ್ ಇರುತ್ತೆ ಸೆಲೆಕ್ಟ್ ಆಗೋದು, ಆದ್ರೆ ಅದು ಪಾಪ್ಯುಲೇಷನ್ ಅನ್ನ ಕರೆಕ್ಟ್ ಆಗಿ ರಿಪ್ರೆಸೆಂಟ್ ಮಾಡುತ್ತೆ ಅಂತ ಹೇಳಕ್ಕೆ ಬರೋದಿಲ್ಲ. ಹೀಗಾಗಿ ಎ ಇಸ್ ಫಾಲ್ಸ್, ಆರ್ ಇಸ್ ಟ್ರೂ. ಅರ್ಥ ಆಯ್ತಾ? ದೆನ್ ಕ್ವಶನ್ ನಂಬರ್ 72. ಮೈ ಯೂಟ್ಯೂಬ್ ಚಾನಲ್ ಸ್ಟೂಡೆಂಟ್ಸ್, ಇಗ್ನೋರ್ ದ ನಂಬರ್ಸ್. ಕ್ವಶನ್ ನಂಬರ್ ಅನ್ನ ಇಗ್ನೋರ್ ಮಾಡಬೇಕು. ವ್ಯಾಲಿಡಿಟಿ ಈಸ್ ಮೋರ್ ಇಂಪಾರ್ಟೆಂಟ್ ದೆನ್ ದ ರಿಲಯಬಿಲಿಟಿ ಇನ್ ರಿಸರ್ಚ್ ಟೂಲ್ಸ್. ನೋಡಿ, ರಿಸರ್ಚ್ ಟೂಲ್ಸ್ ಅಲ್ಲಿ ರಿಲಯಬಿಲಿಟಿ, ವ್ಯಾಲಿಡಿಟಿ ಅಂದ್ರೆ ಏನು ಈವಾಗಲೇ ನಾನು ನಿಮ್ಗೆ ಹೇಳಿದೆ. ರಿಲಯಬಿಲಿಟಿ ಅಂದ್ರೆ ಏನು? ಕನ್ಸಿಸ್ಟೆನ್ಸಿ. ಅಂದ್ರೆ ಒಂದು ರಿಸರ್ಚ್ ಅನ್ನ ಬೇರೆ ಬೇರೆ ಗ್ರೂಪ್ ಮೇಲೆ ಮಾಡಿದಾಗ್ಲೂ ಸೇಮ್ ರಿಸಲ್ಟ್ ಅನ್ನೋದು ಕೊಟ್ರೆ ರಿಲಯಬಿಲಿಟಿ ಅಂತೀವಿ. ವ್ಯಾಲಿಡಿಟಿ ಅಂದ್ರೆ ಏನು? ಅಕ್ಯುರಸಿ. ಅಂದ್ರೆ ನೀವು ಏನನ್ನ ರಿಸರ್ಚ್ ಮಾಡ್ಬೇಕು ಅನ್ಕೊಂಡಿದಿರೋ ಅದನ್ನ ಅಕ್ಯುರೇಟ್ ಆಗಿ ರಿಸರ್ಚ್ ಮಾಡಿದ್ರೆ ವ್ಯಾಲಿಡಿಟಿ ಅಂತಾರೆ. ಓಕೆನಾ. ರಿಸರ್ಚ್ ಅಲ್ಲಿ ವ್ಯಾಲಿಡಿಟಿ ಈಸ್ ಮೋರ್ ಇಂಪಾರ್ಟೆಂಟ್ ದೆನ್ ದ ರಿಲಯಬಿಲಿಟಿ ಅನ್ನೋದು ನಿಜ. ವ್ಯಾಲಿಡಿಟಿ ಅನ್ನೋದು ರಿಲಯಬಿಲಿಟಿಗಿಂತನೂ ಜಾಸ್ತಿ ಇಂಪಾರ್ಟೆಂಟ್ ಆಗಿರುತ್ತೆ ಅನ್ನೋದು ನಿಜ. ಆದ್ರೆ ಅ ಮೇಜರ್ಮೆಂಟ್ ಕ್ಯಾನ್ ಬಿ ವ್ಯಾಲಿಡ್ ವಿದೌಟ್ ಬೀಯಿಂಗ್ ರಿಲಯಬಲ್. ಒಂದು ಯಾವುದೋ ರಿಸರ್ಚ್ ರಿಲಯಬಲ್ ಆಗಿಲ್ಲ ಅಂದ್ರೂ ಕೂಡ ವ್ಯಾಲಿಡಿಟಿ ಮಾತ್ರ ಇದನ್ನ ಎಕ್ಸೆಪ್ಟ್ ಮಾಡಬಹುದಾ? ಇಲ್ಲ. ಎ ಇಸ್ ಟ್ರೂ, ಆರ್ ಇಸ್ ಫಾಲ್ಸ್. ಅರ್ಥ ಆಯ್ತಾ? ದೆನ್ ನಾನ್ ಸ್ಯಾಂಪ್ಲಿಂಗ್ ಎರರ್ಸ್ ಕ್ಯಾನ್ ಆಕರ್ ಇವನ್ ಇನ್ ದ ಸೆನ್ಸಸ್. ಅಂದ್ರೆ ಸ್ಯಾಂಪಲ್ಸ್ ಅಲ್ಲಿ ಮಾತ್ರ ಸ್ಯಾಂಪ್ಲಿಂಗ್ ಎರರ್ ಆಗುತ್ತಾ? ಇಲ್ಲ. ನಾನ್ ಸ್ಯಾಂಪ್ಲಿಂಗ್ ಎರರ್ಸ್ ಕ್ಯಾನ್ ಆಕರ್ ಇವನ್ ಇನ್ ದ ಸೆನ್ಸಸ್. ಸೆನ್ಸಸ್ ಅಲ್ಲಿಯೂ ಕೂಡ ನಾನ್ ಸ್ಯಾಂಪ್ಲಿಂಗ್ ಎರರ್ ಆಗುತ್ತೆ. ಬಿಕಾಸ್ ದೇ ಅರೈಸ್ ಫ್ರಮ್ ಮೇಜರ್ಮೆಂಟ್. ಯಾಕಂದ್ರೆ ನಾನ್ ಸ್ಯಾಂಪ್ಲಿಂಗ್ ಎರರ್ಸ್ ಅನ್ನೋದು ಮೇಜರ್ಮೆಂಟ್ ಇಂದ, ರೆಕಾರ್ಡಿಂಗ್ ಇಂದ ಆರ್ ಪ್ರೊಸೆಸಿಂಗ್ ಮಿಸ್ಟೇಕ್ ಇಂದ ಆಗುತ್ತೆ. ಬೋತ್ ಎ ಅಂಡ್ ಆರ್ ಆರ್ ಟ್ರೂ ಅಂಡ್ ಆರ್ ಇಸ್ ಕರೆಕ್ಟ್ ಎಕ್ಸ್ಪ್ರೆಷನ್ ಆಫ್ ಎ. ಅರ್ಥ ಆಯ್ತಾ? ನಾನ್ ಸ್ಯಾಂಪ್ಲಿಂಗ್ ಎರರ್ ಅನ್ನೋದು ಮೇಜರ್ಮೆಂಟ್ ಮಾಡುವಾಗ, ರೆಕಾರ್ಡಿಂಗ್ ಮಾಡುವಾಗ, ಪ್ರೊಸೆಸಿಂಗ್ ಮಾಡುವಾಗ ಆಗುತ್ತೆ. ಆದ್ದರಿಂದ ಅದು ಓನ್ಲಿ ಸ್ಯಾಂಪ್ಲಿಂಗ್ ಅಲ್ಲಿ ಇರುತ್ತೆ. ನಾನ್ ಸ್ಯಾಂಪ್ಲಿಂಗ್ ಎರರ್ಸ್ ಆಕರ್ ಇವನ್ ಇನ್ ಸೆನ್ಸಸ್. ಸೆನ್ಸಸ್ ಅಲ್ಲಿಯೂ ಕೂಡ ಆಗುವ ಚಾನ್ಸಸ್ ಇರುತ್ತೆ. ಓಕೆನಾ. ಯಾಕಂದ್ರೆ ಸೆನ್ಸಸ್ ಕವರ್ಸ್ ದ ಪಾಪ್ಯುಲೇಷನ್ ಬಟ್ ಮಿಸ್ಟೇಕ್ಸ್ ಇನ್ ಡೇಟಾ ಹ್ಯಾಂಡ್ಲಿಂಗ್ ಕ್ಯಾನ್ ಸ್ಟಿಲ್ ಆಕರ್. ಸೆನ್ಸಸ್ ಅಲ್ಲಿಯೂ ಕೂಡ ಡೇಟಾ ಹ್ಯಾಂಡ್ಲಿಂಗ್ ಮಾಡುವಾಗ ಮಿಸ್ಟೇಕ್ ಆಗುವಂತ ಚಾನ್ಸಸ್ ಇರುತ್ತೆ. ಹೀಗಾಗಿ ಸೆನ್ಸಸ್ ಅಲ್ಲಿ ನಾನ್ ಸ್ಯಾಂಪ್ಲಿಂಗ್ ಎರರ್ಸ್ ಆಗೋದಿಲ್ವಾ? ಹಾಗೇನಿಲ್ಲ, ಆಗತ್ತೆ. ಎಸ್. ನೆಕ್ಸ್ಟ್ ಕ್ವಶನ್, ಕ್ರಾಸ್ ಸೆಕ್ಷನಲ್ ಸ್ಟಡೀಸ್ ಆರ್ ಸುಟೇಬಲ್ ಫಾರ್ ಸ್ಟಡಿಂಗ್ ಚೇಂಜ್ ಓವರ್ ದ ಟೈಮ್. ಇಲ್ಲ ನೋಡಿ, ಕ್ರಾಸ್ ಸೆಕ್ಷನಲ್ ಅನ್ನೋದು ಒಂದು ಪಾಯಿಂಟ್ ಆಫ್ ಟೈಮ್ ಅಲ್ಲಿ ಡೇಟಾವನ್ನ ಸ್ಟಡಿ ಮಾಡುತ್ತೆ. ಲಾಂಗಿಟ್ಯೂಡ್ನಲ್ ಅನ್ನೋದು ಲಾಂಗ್ ಅಂದ್ರೆ 10 ಇಯರ್ಸ್ ಸ್ಟಡಿ ಮಾಡೋದು ಅಂತ ಮೇಲೆ ನನಗೆ ಎಕ್ಸ್ಪ್ಲನೇಷನ್ ಹೇಳಿದೆ. ದೇ ಕಲೆಕ್ಟ್ ಡೇಟಾ ಎಟ್ 1 ಪಾಯಿಂಟ್ ಓನ್ಲಿ. ಕರೆಕ್ಟ್ ಇದೆ. ಆರ್ ಇಸ್ ಟ್ರೂ, ಎ ಇಸ್ ಫಾಲ್ಸ್. ಓಕೆನಾ. ಲಾಂಗಿಟ್ಯೂಡ್ನಲ್ ಅಂತ ಬಂದಾಗ ಓವರ್ ದ ಪೀರಿಯಡ್ ಆಫ್ ಟೈಮ್ ಅಂತ ನೆನಪಿಟ್ಟುಕೊಳ್ಳಿ. ಅದೇ ರೀತಿ ಆಟ್ ಪರ್ಟಿಕ್ಯುಲರ್ ಪಾಯಿಂಟ್ ಇದ್ದಾಗ ಅದನ್ನ ನಾವು ಕ್ರಾಸ್ ಸೆಕ್ಷನಲ್ ರಿಸರ್ಚ್ ಅಂತ ಕರಿತೀವಿ. ನೆಕ್ಸ್ಟ್, ಸೆಕ್ಟರ್ ಅನಾಲಿಸಿಸ್ ರೆಡ್ಯೂಸಸ್ ದ ಡೇಟಾ ಇಂಟು ಸ್ಮಾಲೆಸ್ಟ್ ಡೈಮೆನ್ಷನ್ಸ್
ಎಸ್ ಹೌದಾ. ಸೆಕ್ಟರ್ ಅಂತ ನಾವು ಸೆಕ್ಟರ್ ಅಲ್ಲ ಫ್ಯಾಕ್ಟರ್ ಅನಾಲಿಸಿಸ್ ಏನ್ ಮಾಡುತ್ತೆ, ಫ್ಯಾಕ್ಟರ್ ಅನಾಲಿಸಿಸ್ ರೆಡ್ಯೂಸಸ್ ದ ಡೇಟಾ ಇಂಟು ಸ್ಮಾಲೆಸ್ಟ್ ಡೈಮೆನ್ಷನ್ಸ್. ಸ್ಮಾಲ್ ಡೈಮೆನ್ಷನ್ಸ್ ಅಲ್ಲಿ ಅದು ಡಿವೈಡ್ ಮಾಡುತ್ತೆ ಅನ್ನೋದು ಟ್ರೂ. ಇಟ್ ಗ್ರೂಪ್ಸ್ ಹೈಲಿ ಕೋರಿಲೇಟೆಡ್ ವೇರಿಯೇಬಲ್ಸ್ ಇಂಟು ಅಂಡರ್ಲೈನ್ ಫ್ಯಾಕ್ಟರ್ಸ್. ಅಂದ್ರೆ ಒಂದು ಫ್ಯಾಕ್ಟರ್ ಅಲ್ಲಿ ಕೋರಿಲೇಟೆಡ್ ಐಟಮ್ಸ್ ಅನ್ನ ಇನ್ಕ್ಲೂಡ್ ಮಾಡ್ತಾರೆ. ಬೋತ್ ಎ ಅಂಡ್ ಆರ್ ಆರ್ ಟ್ರೂ ಅಂಡ್ ಆರ್ ಈಸ್ ದ ಕರೆಕ್ಟ್ ಎಕ್ಸ್ಪ್ಲನೇಷನ್ ಆಫ್ ಎ. ದೆನ್ ನೋಡಿ, ಡಿಸ್ಕ್ರಿಪ್ಟಿವ್ ರಿಸರ್ಚ್ ಇಸ್ ಯೂಸ್ಡ್ ಫಾರ್ ಹೈಪೋಥಿಸಿಸ್ ಟೆಸ್ಟಿಂಗ್ ಬಿಕಾಸ್ ಇಟ್ ಆಲ್ವೇಸ್ ಇನ್ವಾಲ್ವ್ಸ್ ಎಕ್ಸ್ಪಿರಿಮೆಂಟ್ಸ್. ನೋಡಿ, ಡಿಸ್ಕ್ರಿಪ್ಟಿವ್ ರಿಸರ್ಚ್ ಅಲ್ಲಿ ಎಕ್ಸ್ಪೆರಿಮೆಂಟ್ಸ್ ಇರೋದಿಲ್ಲ. ಎಕ್ಸ್ಪೆರಿಮೆಂಟ್ಸ್ ಅಂತ ಇರೋದು ಎಕ್ಸ್ಪೆರಿಮೆಂಟಲ್ ರಿಸರ್ಚ್ ಬೇರೆ ಇರುತ್ತೆ. ಡಿಸ್ಕ್ರಿಪ್ಟಿವ್ ರಿಸರ್ಚ್ ಅನ್ನು ನಾವು ಹೈಪೋಥಿಸಿಸ್ ಟೆಸ್ಟಿಂಗ್ ಗೆ ಯೂಸ್ ಮಾಡ್ತೀವಿ ಅನ್ನೋದು ನಿಜ. ಡಿಸ್ಕ್ರಿಪ್ಟಿವ್ ಟೆಸ್ಟಿಂಗ್ ಇಸ್ ಆಲ್ವೇಸ್ ಯೂಸ್ಡ್ ಫಾರ್ ಹೈಪೋಥಿಸಿಸ್ ಟೆಸ್ಟಿಂಗ್. ಹೌದಾ, ಡಿಸ್ಕ್ರಿಪ್ಟಿವ್ ರಿಸರ್ಚ್ ಅನ್ನ ಹೈಪೋಥಿಸಿಸ್ ಟೆಸ್ಟಿಂಗ್ ಗೆ ಯೂಸ್ ಮಾಡ್ತಾರೆ ಅನ್ನೋದು ನಿಜ. ಆದ್ರೆ ಕಾರಣ ಇದಲ್ಲ, ಎಕ್ಸ್ಪೆರಿಮೆಂಟ್ಸ್ ಅನ್ನೋದು ಡಿಸ್ಕ್ರಿಪ್ಟಿವ್ ರಿಸರ್ಚ್ ಅಲ್ಲಿ ಇರೋದಿಲ್ಲ. ಡಿಸ್ಕ್ರಿಪ್ಟಿವ್ ರಿಸರ್ಚ್ ಟೆಸ್ಟ್ ಹೈಪೋಥಿಸಿಸ್ ಯೂಸಿಂಗ್ ಸರ್ವೇಸ್ ಅಬ್ಸರ್ವೇಷನ್ಸ್. ಅರ್ಥ ಆಗ್ತಾ ಇದೆಯಾ? ಡಿಸ್ಕ್ರಿಪ್ಟಿವ್ ರಿಸರ್ಚ್ ಅಲ್ಲಿ ನಾವು ಸರ್ವೇಸ್ ಮತ್ತೆ ಅಬ್ಸರ್ವೇಷನ್ಸ್ ಅನ್ನ ಯೂಸ್ ಮಾಡ್ತೀವಿ, ನಾಟ್ ನೆಸೆಸರಿಲಿ ಎಕ್ಸ್ಪೆರಿಮೆಂಟ್ಸ್. ಅರ್ಥ ಆಯ್ತಾ? ದೆನ್ ಸ್ಟ್ಯಾಂಡರ್ಡ್ ಡೆವಿಯೇಷನ್ ಈಸ್ ಅ ಬೆಟರ್ ಮೇಜರ್ ಆಫ್ ಡಿಸ್ಪರ್ಷನ್ ದೆನ್ ರೇಂಜ್. ಸ್ಟ್ಯಾಂಡರ್ಡ್ ಡೆವಿಯೇಷನ್ ಅನ್ನೋದು ರೇಂಜ್ ಗಿಂತ ಜಾಸ್ತಿ ಅಕ್ಯುರೇಟ್ ರಿಸಲ್ಟ್ ಅನ್ನ ಕೊಡುತ್ತೆ ಅನ್ನೋದು ನಿಜ. ಎಸ್, ಬಿಕಾಸ್ ಎಸ್ ಡಿ ಯೂಸಸ್ ದ ಡೇಟಾ ವ್ಯಾಲ್ಯೂಸ್. ಯಾಕಂದ್ರೆ ರೇಂಜ್ ಅಲ್ಲಿ ನಾವು ಹೈಯೆಸ್ಟ್ ರೇಂಜ್ ಅಂಡ್ ಲೋವೆಸ್ಟ್ ರೇಂಜ್ ಅನ್ನು ತೆಗೆದುಕೊಳ್ತೀವಿ. ಸ್ಟ್ಯಾಂಡರ್ಡ್ ಡೆವಿಯೇಷನ್ ಅಲ್ಲಿ ಡೇಟಾ ವ್ಯಾಲ್ಯೂ ಅನ್ನ ಯೂಸ್ ಮಾಡ್ತಾರೆ. ವೇರ್ ಆಸ್ ರೇಂಜ್ ಯೂಸಸ್ ಓನ್ಲಿ ಟು. ರೇಂಜ್ ಅಲ್ಲಿ ಏನ್ ಮಾಡ್ತಾರೆ, ಓನ್ಲಿ ಹೈಯೆಸ್ಟ್ ಅಂಡ್ ಲೋವೆಸ್ಟ್ ನ ತೆಗೆದುಕೊಳ್ತಾರೆ. ಹೀಗಾಗಿ ಸ್ಟ್ಯಾಂಡರ್ಡ್ ಡೆವಿಯೇಷನ್ ಅನ್ನೋದು ಬೆಟರ್ ಮೇಜರ್ ಆಗುತ್ತೆ ರೇಂಜ್ ಗಿಂತನೂ. ನೆಕ್ಸ್ಟ್ ನೋಡಿ, ನಾನ್ ಪ್ಯಾರಾಮೆಟ್ರಿಕ್ ಟೆಸ್ಟ್ ಯೂಸಸ್ ಫ್ಯೂವರ್ ಅಸಂಪ್ಷನ್ಸ್ ದೆನ್ ಪ್ಯಾರಾಮೆಟ್ರಿಕ್ ಟೆಸ್ಟ್. ಹೌದಾ, ಬೋತ್ ಎ ಅಂಡ್ ಆರ್ ಆರ್ ಟ್ರೂ ಅಂತ ಹೇಳ್ತಾ ಇದೀವಿ. ನಾನ್ ಪ್ಯಾರಾಮೆಟ್ರಿಕ್ ಟೆಸ್ಟ್ ಅಂದ್ರೆ ಯಾವುದು? ಅಲ್ಲಿ ನಾನ್ ಪ್ಯಾರಾಮೆಟ್ರಿಕ್ ಟೆಸ್ಟ್ ಅಲ್ಲಿ ನಾವು ಮೀನ್ ಆಗಿರ್ಬೋದು ಅಥವಾ ಸ್ಟ್ಯಾಂಡರ್ಡ್ ಡೆವಿಯೇಷನ್ ಆಗಿರ್ಬೋದು ಇವುಗಳನ್ನ ಯೂಸ್ ಮಾಡೋದಿಲ್ಲ. ಅವುಗಳು ಏನ್ ಮಾಡುತ್ತೆ ಅಂದ್ರೆ ಕಡಿಮೆ ಅಸಂಪ್ಷನ್ಸ್ ಅನ್ನ ಯೂಸ್ ಮಾಡುತ್ತೆ. ನಾನ್ ಪ್ಯಾರಾಮೆಟ್ರಿಕ್ ಟೆಸ್ಟ್ ರಿಕ್ವೈರ್ಸ್ ಫ್ಯೂವರ್ ಅಸಂಪ್ಷನ್ಸ್. ನಾನ್ ಪ್ಯಾರಾಮೆಟ್ರಿಕ್ ಟೆಸ್ಟ್ ಅಲ್ಲಿ ಫ್ಯೂವರ್ ಅಸಂಪ್ಷನ್ಸ್ ಇರುತ್ತೆ. ನಾನ್ ಪ್ಯಾರಾಮೆಟ್ರಿಕ್ ಟೆಸ್ಟ್ ಯಾವ್ಯಾವುದು ಅಂತ ಕಮೆಂಟ್ ಬಾಕ್ಸ್ ಅಲ್ಲಿ ತಿಳಿಸಬೇಕು. ದೆನ್ ಪ್ಯಾರಾಮೆಟ್ರಿಕ್ ಟೆಸ್ಟ್, ಬಿಕಾಸ್ ನಾನ್ ಪ್ಯಾರಾಮೆಟ್ರಿಕ್ ಟೆಸ್ಟ್ ಆರ್ ಬೇಸ್ಡ್ ಆನ್ ದ ರ್ಯಾಂಕಿಂಗ್ ಆರ್ ಸಿಗ್ನಲ್ಸ್. ನೋಡಿ, ರ್ಯಾಂಕ್ಸ್ ಮೇಲೆ ಡಿಪೆಂಡ್ ಆಗಿರುತ್ತೆ. ಬೋತ್ ಎ ಅಂಡ್ ಆರ್ ಆರ್ ಟ್ರೂ. ಯಾಕಂದ್ರೆ ನಾನ್ ಪ್ಯಾರಾಮೆಟ್ರಿಕ್ ಟೆಸ್ಟ್ ಅಲ್ಲಿ ನಾವು ಫ್ಯೂವರ್ ಅಸಂಪ್ಷನ್ಸ್ ಅನ್ನ ಯೂಸ್ ಮಾಡ್ತೀವಿ. ಅದೇ ಪ್ಯಾರಾಮೆಟ್ರಿಕ್ ಟೆಸ್ಟ್ ಅಲ್ಲಿ ನಾವು ಜಾಸ್ತಿ ಅಸಂಪ್ಷನ್ಸ್ ಅನ್ನ, ಯಾಕಂದ್ರೆ ಅಲ್ಲಿ ಸ್ಟ್ಯಾಂಡರ್ಡ್ ಡೆವಿಯೇಷನ್ ಅಂಡ್ ಮೀನ್ಸ್ ಅನ್ನ ನಾವು ಕ್ಯಾಲ್ಕುಲೇಟ್ ಮಾಡ್ತಿರ್ತೀವಿ. ದೆನ್ ಕೋಟಾ 79th ಕ್ವಶನ್ ಏನ್ ಹೇಳ್ತಾ ಇದೆ, ಕೋಟಾ ಸ್ಯಾಂಪ್ಲಿಂಗ್ ಈಸ್ ಅ ಪ್ರೊಬಾಬಿಲಿಟಿ ಸ್ಯಾಂಪ್ಲಿಂಗ್ ಮೆಥಡ್ ಬಿಕಾಸ್ ಇಟ್ ಇನ್ವಾಲ್ವ್ಸ್ ರ್ಯಾಂಡಮ್ ಸೆಲೆಕ್ಷನ್ ಫ್ರಮ್ ದ ಪಾಪ್ಯುಲೇಷನ್. ಮೊದಲನೇದಾಗಿ ಇವರು ಹೇಳ್ತಾ ಇರುವಂತ ಅಸರ್ಷನ್ ರಾಂಗ್ ಆಗಿದೆ. ಕೋಟಾ ಸ್ಯಾಂಪ್ಲಿಂಗ್ ಇಸ್ ಅ ನಾನ್ ಪ್ರೊಬಾಬಿಲಿಟಿ ಸ್ಯಾಂಪ್ಲಿಂಗ್. ಓಕೆನಾ, ಡಸ್ ನಾಟ್ ಇನ್ವಾಲ್ವ್ ರ್ಯಾಂಡಮ್ನೆಸ್. ರ್ಯಾಂಡಮ್ ಆಗಿ ನಾವು ಸೆಲೆಕ್ಟ್ ಮಾಡ್ತಾ ಇಲ್ಲ, ಕೋಟಾ ಅಂತ ಹೇಳ್ತಾ ಇದೀವಿ ಇಲ್ಲಿ. ಓಕೆನಾ, ಕೋಟಾ ಸ್ಯಾಂಪ್ಲಿಂಗ್ ಅಂದ್ರೆ ಏನು? ವಾಟ್ ಈಸ್ ದ ಮೀನಿಂಗ್ ಆಫ್ ಕೋಟಾ ಸ್ಯಾಂಪ್ಲಿಂಗ್? ಎನಿಬಡಿ ಇಫ್ ಯು ನೋ ದ ಮೀನಿಂಗ್ ಲೆಟ್ ಮಿ ನೋ ಇನ್ ದ ಕಮೆಂಟ್ ಸೆಕ್ಷನ್. ಕೋಟಾ ಸ್ಯಾಂಪ್ಲಿಂಗ್ ಅಂದ್ರೆ ಏನು? ಎಸ್ ಮೈ ಪೇಡ್ ಕ್ಲಾಸ್ ಸ್ಟೂಡೆಂಟ್ಸ್, ನಾವು ಇದನ್ನ ಆಲ್ರೆಡಿ ಡಿಸ್ಕಸ್ ಮಾಡಿದೀವಿ. ಇದು ಒಂದು ನಾನ್ ಪ್ರೊಬಾಬಿಲಿಟಿ ಸ್ಯಾಂಪ್ಲಿಂಗ್ ಆಗಿರುತ್ತೆ. ಇದನ್ನ ನಾವೇನ್ ಮಾಡ್ತೀವಿ ಹೇಳಿ, ಕೋಟಾ ಆಗಿ ಡಿವೈಡ್ ಮಾಡ್ತೀವಿ. ಹೇಗೆ ನಾವು ಸ್ಟೆಟಾ ಸ್ಯಾಂಪ್ಲಿಂಗ್ ಅಂತೀವಿ, ಸ್ಟೆಟಿಫೈಡ್, ಅದೇ ರೀತಿ ಇಲ್ಲೂ ಕೂಡ ಕೋಟಾ ಸ್ಯಾಂಪ್ಲಿಂಗ್ ಅಲ್ಲಿಯೂ ಕೂಡ ನಾವು ಡಿವೈಡ್ ಮಾಡ್ತಾ ಇದೀವಿ, ರ್ಯಾಂಡಮ್ ಆಗಿ ಸೆಲೆಕ್ಟ್ ಮಾಡ್ತಾ ಇಲ್ಲ. Yes, quota sampling is a probability sampling. No, it is non-probability sampling because it involves random selection. ಇದರಲ್ಲಿ random selection ಅನ್ನೋದು ಇರೋದಿಲ್ಲ. Both A and R are false. Then ನೋಡಿ, ಐಡೆಂಟಿಫೈ ದ ಕರೆಕ್ಟ್ ಸ್ಟೇಟ್ಮೆಂಟ್ಸ್. ಇಲ್ಲಿ ಕೊಟ್ಟಿರುವಂತಹ ಸ್ಟೇಟ್ಮೆಂಟ್ಸ್ ಅಲ್ಲಿ ಕರೆಕ್ಟ್ ಸ್ಟೇಟ್ಮೆಂಟ್ಸ್ ಅನ್ನ ನಾವು ಸೆಲೆಕ್ಟ್ ಮಾಡಬೇಕು. ಮೊದಲನೇದಾಗಿ chi-square ಟೆಸ್ಟ್ ಈಸ್ ಯೂಸ್ಡ್ ಫಾರ್ ಟೆಸ್ಟಿಂಗ್ ಇಂಡಿಪೆಂಡೆನ್ಸ್ ಆಫ್ ದ ವೇರಿಯೇಬಲ್ಸ್. chi-square ಟೆಸ್ಟ್ ಅಲ್ಲಿ ನಾವೇನ್ ಮಾಡ್ತೀವಿ, ಇಂಡಿಪೆಂಡೆನ್ಸ್ ಆಫ್ ವೇರಿಯೇಬಲ್ಸ್ ಅನ್ನ ಟೆಸ್ಟ್ ಮಾಡ್ತೀವಿ ಅನ್ನೋದು ಟ್ರೂನಾ? ಒನ್ ಬೈ ಒನ್ ನೋಡ್ತಾ ಹೋಗಿ. ಎಸ್, ದಿಸ್ ಇಸ್ ಟ್ರೂ. ಓಕೆ, ANOVA ಈಸ್ ಯೂಸ್ಡ್ ಫಾರ್ ಕಂಪೇರಿಂಗ್ ಮೀನ್ಸ್ ಆಫ್ ಮೋರ್ ದೆನ್ 2 ಗ್ರೂಪ್ಸ್. ANOVA ಅನ್ನ ನಾವೇನ್ ಮಾಡ್ತೀವಿ, ಮೋರ್ ದೆನ್ 2 ಗ್ರೂಪ್ಸ್ ಗೆ ಯೂಸ್ ಮಾಡ್ತೀವಿ. ಅದೇ ಟಿ ಟೆಸ್ಟ್ ಅನ್ನ 2 ಗ್ರೂಪ್ಸ್ ಇದ್ದಾಗ ಯೂಸ್ ಮಾಡ್ತೀವಿ. ರಿಗ್ರೆಷನ್ ಶೋಸ್ ದ ಅಸೋಸಿಯೇಷನ್ ಬಟ್ ನಾಟ್ ದ ಪ್ರಿಡಿಕ್ಷನ್ಸ್. ಇಲ್ಲ, ರಿಗ್ರೆಷನ್ ಆಲ್ಸೋ ಶೋಸ್ ದ ಪ್ರಿಡಿಕ್ಷನ್. ರಿಗ್ರೆಷನ್ ಅಲ್ಲಿ ನಾವೇನ್ ಮಾಡ್ತೀವಿ ಹೇಳಿ, ಪ್ರಿಡಿಕ್ಷನ್ ಇದೆ, ಎಕ್ಸಾಕ್ಟ್ ವ್ಯಾಲ್ಯೂ ಪ್ರಿಡಿಕ್ಷನ್ ಇದೆ, ಅದೇ ರೀತಿ ಅಸೋಸಿಯೇಷನ್ ಕೂಡ ಇದೆ. ಅದೇ ಕೋರಿಲೇಷನ್ ಅಲ್ಲಿ ಓನ್ಲಿ ಅಸೋಸಿಯೇಷನ್, ಪಾಸಿಟಿವ್ ನೆಗೆಟಿವ್ ಅಷ್ಟೇ ಹೇಳ್ತೀವಿ, ಪ್ರಿಡಿಕ್ಷನ್ ಇಲ್ಲ. ಅದೇ ರಿಗ್ರೆಷನ್ ಅಲ್ಲಿ ಪ್ರಿಡಿಕ್ಷನ್ ಇದೆ. ಕೋರಿಲೇಷನ್ ಶೋಸ್ ಡೈರೆಕ್ಷನ್ ಅಂಡ್ ದ ಸ್ಟ್ರೆಂತ್ ಆಫ್ ದ ರಿಲೇಷನ್. ಓಕೆನಾ, ಹೌದು, ಕೋರಿಲೇಷನ್ ತೋರಿಸುತ್ತೆ, ಡೈರೆಕ್ಷನ್ ಮತ್ತೆ ಸ್ಟ್ರೆಂತ್ ಅನ್ನ ತೋರಿಸುತ್ತೆ. 1, 2 and 4 ಕರೆಕ್ಟ್ ಆಗಿದೆ. ರಿಗ್ರೆಷನ್ ಏನ್ ಮಾಡುತ್ತೆ, ನಾಟ್ ಪ್ರಿಡಿಕ್ಷನ್ ಅಂತ ಕೊಟ್ಟಿದ್ದಾರೆ, ಪ್ರಿಡಿಕ್ಷನ್ ಅನ್ನ ಕೂಡ ತೋರಿಸುತ್ತೆ. ಸೊ 1, 2 and 4 ಓನ್ಲಿ ಆರ್ ಟ್ರೂ ಅಂತ ನಾವಿಲ್ಲಿ ಹೇಳ್ತಾ ಇದೀವಿ. ದೆನ್ ಐಡೆಂಟಿಫೈ ದ ಕರೆಕ್ಟ್ ಸ್ಟೇಟ್ಮೆಂಟ್ಸ್. ಇಲ್ಲಿ ಕೂಡ ನಾವು ಐಡೆಂಟಿಫೈ ದ ಕರೆಕ್ಟ್ ಸ್ಟೇಟ್ಮೆಂಟ್ಸ್ ಅಂತ ಹೇಳ್ತಾ ಇದೀವಿ. ಪ್ಲೆಗ್ಯಾರಿಸಮ್ ಈಸ್ ಸೀರಿಯಸ್ ಇಥಿಕಲ್ ವಯೋಲೇಷನ್. ಹೌದು, ಪ್ಲೆಗ್ಯಾರಿಸಮ್ ಅನ್ನೋದು ಸೀರಿಯಸ್ ಆದ ಒಂದು ಇಥಿಕಲ್ ವಯೋಲೇಷನ್ ಆಗಿದೆ. ನೆಕ್ಸ್ಟ್ ಒನ್, ಇನ್ಫಾರ್ಮ್ಡ್ ಕನ್ಸೆಂಟ್ ಈಸ್ ಎಸೆನ್ಷಿಯಲ್ ಇನ್ ಪ್ರೈಮರಿ ಡೇಟಾ ಕಲೆಕ್ಷನ್. ಹೌದು, ಇನ್ಫಾರ್ಮ್ಡ್ ಡೇಟಾ ಕಲೆಕ್ಷನ್, ಇನ್ಫಾರ್ಮ್ಡ್ ಕನ್ಸೆಂಟ್ ಅನ್ನೋದು ಅವರ ಒಪ್ಪಿಗೆ. ಯಾರ ಹತ್ರದಿಂದ ನೀವು ಡೇಟಾವನ್ನು ಕಲೆಕ್ಟ್ ಮಾಡ್ತಾ ಇದ್ದೀರಾ ಅವರ ಒಪ್ಪಿಗೆ ಅಂತ ತೆಗೆದುಕೊಳ್ಬೇಕು.
ಫ್ಯಾಬ್ರಿಕೇಶನ್ ಆಫ್ ಡೇಟಾ ಈಸ್ ಎಕ್ಸೆಪ್ಟೇಬಲ್ ಅಂದ್ರೆ ನೀವು ಡೇಟಾವನ್ನ ಒಂದ್ ಸ್ವಲ್ಪ ಚೇಂಜ್ ಮಾಡ್ತಾ ಇದ್ದೀರಾ. ಫ್ಯಾಬ್ರಿಕೇಶನ್ ಅಂದ್ರೆ ಅದರಲ್ಲಿ ಬದಲಾವಣೆ ಮಾಡ್ತಾ ಇದ್ದೀರಾ, ಅದು ಎಕ್ಸೆಪ್ಟೇಬಲ್ ರಿಸಲ್ಟ್ ಕರೆಕ್ಟ್ ಆಗಿ ಬಂದ್ರೆ ಇಲ್ಲ. ನೋಡಿ, ಪ್ಲೆಗಾರಿಸಮ್ ಅಂದ್ರೆ ಯಾರದಾದ್ರೂ ಕೃತಿ ಚೌರ್ಯ ಅಂದ್ರೆ ಯಾರಾದ್ರೂ ಕೃತಿಯನ್ನ ನೀವು ಕಳು ಮಾಡ್ತಾ ಇದ್ದೀರಾ, ಅವ್ರಿಗೆ ಹೇಳದೇನೆ ನೀವು ಅವ್ರಿಗೆ ಕಂಟೆಂಟ್ ನ ಯೂಸ್ ಮಾಡ್ತಾ ಇದ್ದೀರಾ ಅಂದ್ರೆ ಅದು ಪ್ಲೆಗಾರಿಸಮ್ ಆಗುತ್ತೆ. ಇನ್ಫಾರ್ಮ್ಡ್ ಕನ್ಸೆಂಟ್ ಅದು ಇಂಪಾರ್ಟೆಂಟ್ ಇದೆ ನೀವು ಡೇಟಾ ಕಲೆಕ್ಟ್ ಮಾಡುವಾಗ. ದೆನ್ ಫ್ಯಾಬ್ರಿಕೇಶನ್ ಕೂಡ ಮಾಡಬಾರ್ದು, ಡೇಟಾನ ಚೇಂಜ್ ಕೂಡ ಮಾಡಬಾರ್ದು. ಸೊ 1 and 2 ಅಷ್ಟೇ ಟ್ರೂ. ಫ್ಯಾಬ್ರಿಕೇಶನ್ ಆಫ್ ಡೇಟಾ ಇಸ್ ಎಕ್ಸೆಪ್ಟೇಬಲ್ ಅಂತ ಹೇಳಿದ್ದಾರೆ, ಎಕ್ಸೆಪ್ಟೇಬಲ್ ಅಲ್ಲ. ಅರ್ಥ ಆಯ್ತಾ? ದೆನ್ ಐಡೆಂಟಿಫೈ ಫೀಚರ್ಸ್ ಆಫ್ ಆಕ್ಷನ್ ರಿಸರ್ಚ್. ಆಕ್ಷನ್ ರಿಸರ್ಚ್ ಅಂದ್ರೆ ಇಮಿಡಿಯೇಟ್ ಪ್ರಾಬ್ಲಮ್ ಸಾಲ್ವಿಂಗ್ ಗಾಗಿ ಮಾಡುವ ರಿಸರ್ಚ್. ಇಟ್ ಈಸ್ ಪ್ರಾಬ್ಲಮ್ ಓರಿಯೆಂಟೆಡ್ ಅನ್ನೋದು ನಿಜ. ಎರಡನೇದು ಇಟ್ ಈಸ್ ಕಂಡಕ್ಟೆಡ್ ಬೈ ದ ಪ್ರಾಕ್ಟಿಷನರ್ಸ್ ಅನ್ನೋದು ಕೂಡ ನಿಜ. ಅದೇ ರೀತಿ ಇಟ್ ಫೋಕಸಸ್ ಆನ್ ದ ಇಮಿಡಿಯೇಟ್ ಅಪ್ಲಿಕೇಶನ್. ಪ್ರಾಬ್ಲಮ್ ಸಾಲ್ವ್ ಇಮಿಡಿಯೇಟ್ ಅಪ್ಲಿಕೇಶನ್ ಆಗಿರುತ್ತೆ, ಆದ್ರೆ ಥೆರಾಟಿಕಲ್ ಆಗಿರೋದಿಲ್ಲ. ಎಸ್, ಇಮಿಡಿಯೇಟ್ ಪ್ರಾಬ್ಲಮ್ ಸಾಲ್ವ್ ಮಾಡೋದಕ್ಕೆ ನಾವು ಆಕ್ಷನ್ ರಿಸರ್ಚ್ ಅಂತ ಕರಿತೀವಿ. ವಿಚ್ ಆಫ್ ದ ಫಾಲೋವಿಂಗ್ ಆರ್ ಅಡ್ವಾಂಟೇಜಸ್ ಆಫ್ ಸೆಕೆಂಡರಿ ಡಾಟಾ? ಸೆಕೆಂಡರಿ ಡಾಟಾ ಯಾವಾಗಲೂ ಕಾಸ್ಟ್ ಎಫಿಷಿಯಂಟ್ ಆಗಿರುತ್ತೆ, ಯಾಕಂದ್ರೆ ನೀವು ಪ್ರೈಮರಿ ಆಗಿ ಫಸ್ಟ್ ಹ್ಯಾಂಡೆಡ್ ಆಗಿ ಅಗೇನ್ ಅದನ್ನ ಸೆಲೆಕ್ಟ್ ಮಾಡ್ತಾ ಇಲ್ಲ. ದೆನ್ ಸೇವ್ಸ್ ಟೈಮ್ ಅನ್ನ ಸೇವ್ ಮಾಡುತ್ತೆ. ಗ್ರೇಟರ್ ಅಕ್ಯುರಸಿ ಆಲ್ವೇಸ್ ಅಂತ ಹೇಳಕ್ಕೆ ಬರೋದಿಲ್ಲ. ಮೇ ಬಿ ಔಟ್ಡೇಟೆಡ್, ಹೌದಾ? ಮೇ ಬಿ ಔಟ್ಡೇಟೆಡ್ ಆಗಿರ್ಬೋದು, ಯಾಕಂದ್ರೆ ಯಾವಾಗ್ಲೂ ನೀವು ಸೆಲೆಕ್ಟ್ ಮಾಡಿ ಕರೆಕ್ಟ್ ಮಾಡಿರೋ ಡೇಟಾನ ನೀವು ಯಾವಾಗ್ಲೂ ಯೂಸ್ ಮಾಡ್ತಾ ಇರಬಹುದು. ದೆನ್ ಸ್ಟೇಟ್ಮೆಂಟ್ ಅಬೌಟ್ ಹೈಪೋಥಿಸಿಸ್. ಹೈಪೋಥಿಸಿಸ್ ಬಗ್ಗೆ ಇರುವಂತ ಸ್ಟೇಟ್ಮೆಂಟ್ಸ್. ಹೈಪೋಥಿಸಿಸ್ ಅಂದ್ರೆ ಒಂದು ಊಹಾತ್ಮಕ ಒಂದು ಸ್ಟೇಟ್ಮೆಂಟ್ ಅನ್ನ ನಾವು ಇಟ್ಟಿರ್ತೀವಿ. ನಲ್ ಹೈಪೋಥಿಸಿಸ್ ಅಂದ್ರೆ ಏನು? ನಲ್ ಹೈಪೋಥಿಸಿಸ್ ಅಂದ್ರೆ ನಾವ್ ಯಾವಾಗ್ಲೂ ಏನಂತೀವಿ? ನೋ ಡಿಫರೆನ್ಸ್. ಅಲ್ಟರ್ನೇಟಿವ್ ಹೈಪೋಥಿಸಿಸ್ ಅಂದ್ರೆ ದೇರ್ ಈಸ್ ಡಿಫರೆನ್ಸ್. ಓಕೆನಾ? ಸ್ಟೇಟ್ಮೆಂಟ್ ಅಬೌಟ್ ದ ಹೈಪೋಥಿಸಿಸ್. ಹೈಪೋಥಿಸಿಸ್ ಅನ್ನೋದು ಏನ್ ಹೇಳಿ? ಇಟ್ ಈಸ್ ಅ ಟೆಂಟೇಟಿವ್ ಪ್ರಪೋಸಿಷನ್, ಅಂದ್ರೆ ಅದು ಒಂದು ಫಿಕ್ಸ್ ಅಂತ ಅಲ್ಲ, ಕಲ್ಪನೆ. ಟೆಂಟೇಟಿವ್ ಪ್ರಪೋಸಿಷನ್ ಆಗಿರುತ್ತೆ, ತಾತ್ಕಾಲಿಕವಾದ ಒಂದು ಕಲ್ಪನೆ ಆಗಿರುತ್ತೆ, ತಾತ್ಕಾಲಿಕವಾದ ಒಂದು ನಮ್ಮ ಸ್ಟೇಟ್ಮೆಂಟ್ ಆಗಿರುತ್ತೆ. ಓಕೆನಾ? ಇಟ್ ಮಸ್ಟ್ ಬಿ ಟೆಸ್ಟೆಡ್, ಅದನ್ನ ಟೆಸ್ಟ್ ಮಾಡಲೇಬೇಕು, ಹೌದಾ? ಇಟ್ ಮೇ ಬಿ ವ್ಯಾಲ್ಯೂ ಬೇಸ್ಡ್ ಒಪಿನಿಯನ್. ಹೈಪೋಥಿಸಿಸ್ ಮಸ್ಟ್ ಬಿ ಸೈಂಟಿಫಿಕ್, ನಾಟ್ ಮೇರ್ ಒಪಿನಿಯನ್. ಓಕೆನಾ? ನಾವೇನ್ ಹೇಳ್ತಾ ಇದೀವಿ? 1 and 2 is true. It may be value based opinion ಅಂತ ಹೇಳ್ತಾ ಇದೀವಿ. ಅಂದ್ರೆ ಇಲ್ಲಿ ನೋಡಿ 1 and 2 ಟ್ರೂ ಆಗಿದೆ, ಅದು ವ್ಯಾಲ್ಯೂ ಬೇಸ್ಡ್ ಒಪಿನಿಯನ್ ಆಗಿರುತ್ತೆ ಅಂತ ಹೇಳಕ್ಕೆ ಬರೋದಿಲ್ಲ. ದೆನ್ ನೆಕ್ಸ್ಟ್ ನೋಡಿ, ಕನ್ಸಿಡರ್ ದ ಫಾಲೋವಿಂಗ್. ರಿಲಯಬಿಲಿಟಿ ಮೀನ್ಸ್ ಸ್ಟೆಬಿಲಿಟಿ ಅಂಡ್ ಕನ್ಸಿಸ್ಟೆನ್ಸಿ ಆಫ್ ರಿಸಲ್ಟ್ಸ್. ಹೌದು, ಈಗಲೇ ನಾವು ನೋಡಿದ್ವಿ. ವ್ಯಾಲಿಡಿಟಿ ಮೇಜರ್ಸ್ ಕರೆಕ್ಟ್ನೆಸ್ ಆಫ್ ದ ಮೇಜರ್ಮೆಂಟ್. ಎಸ್. ಅ ಟೆಸ್ಟ್ ಕ್ಯಾನ್ ಬಿ ವ್ಯಾಲಿಡ್ ವಿದೌಟ್ ಬೀಯಿಂಗ್ ರಿಲಯಬಲ್. A test cannot be valid if it cannot be reliable. ಅಂದ್ರೆ ಏನ್ ಕೇಳ್ತಾ ಇದ್ರೆ ಗೊತ್ತಾ? ರಿಲಯಬಿಲಿಟಿ ಅಂದ್ರೆ ಏನು? ಎಷ್ಟು ಬೇರೆ ಬೇರೆ ಗ್ರೂಪ್ ಮೇಲೆ ನೀವು ಟೆಸ್ಟ್ ಮಾಡಿದಾಗ್ಲೂ ಒಂದೇ ರೀತಿ ರಿಸಲ್ಟ್ ಅನ್ನ ಕೊಟ್ರೆ ರಿಲಯಬಲ್. ಓಕೆನಾ? ವ್ಯಾಲಿಡಿಟಿ ಅಂದ್ರೆ ಏನು? ವ್ಯಾಲಿಡಿಟಿ ಮೇಜರ್ಸ್ ಕರೆಕ್ಟ್ನೆಸ್ ಆಫ್ ದ ಮೇಜರ್ಮೆಂಟ್. ಮೇಜರ್ಮೆಂಟ್ ಕರೆಕ್ಟ್ ಆಗಿದೆ ಅಂತ ನೋಡೋದು ವ್ಯಾಲಿಡಿಟಿ. ಯಾವ್ದಾದ್ರೂ ಒಂದು ಟೆಸ್ಟ್, ಅ ಟೆಸ್ಟ್ ಕ್ಯಾನ್ ಬಿ ವ್ಯಾಲಿಡ್, ಟೆಸ್ಟ್ ವ್ಯಾಲಿಡ್ ಆಗಿದೆ ಆದ್ರೆ ರಿಲಯಬಲ್ ಆಗಿಲ್ಲ, ಹೀಗೆ ಆಗಕ್ಕೆ ಸಾಧ್ಯನಾ? ಇಲ್ಲ, ಹಾಗಾಗಕ್ಕೆ ಸಾಧ್ಯ ಇಲ್ಲ. ನೆಕ್ಸ್ಟ್, ವಿಚ್ ಆರ್ ದ ಫೀಚರ್ಸ್ ಆಫ್ ಕ್ವಾಲಿಟೇಟಿವ್ ರಿಸರ್ಚ್? ಕ್ವಾಲಿಟೇಟಿವ್ ರಿಸರ್ಚ್ ಅಂತ ಬಂದಾಗ ಸಬ್ಜೆಕ್ಟಿವ್ ಇಂಟರ್ಪ್ರಿಟೇಷನ್, ಸ್ಮಾಲ್ ಪರ್ಪಸಿವ್ ಸ್ಯಾಂಪಲ್ಸ್, ನ್ಯೂಮರಿಕಲ್ ಹೈಪೋಥಿಸಿಸ್. ಕ್ವಾಲಿಟೇಟಿವ್ ಅಂದ್ರೆ ಏನು? ನಾವು ಕ್ವಾಲಿಟೇಟಿವ್ ಡೇಟಾವನ್ನ ಮೇಜರ್ ಮಾಡ್ತಾ ಇರ್ತೀವಿ, ಕ್ವಾಂಟಿಟೇಟಿವ್ ಅಲ್ಲ. ಇದರಲ್ಲಿ 1 and 2 ಟ್ರೂ ಅಂತ ಹೇಳ್ತಾ ಇದ್ದಾರೆ. ಅಂದ್ರೆ ಸಬ್ಜೆಕ್ಟಿವ್ ಇಂಟರ್ಪ್ರಿಟೇಷನ್ ಅಂದ್ರೆ ನಾವೀಗ ಇಂಟರ್ವ್ಯೂ ತೆಗೆದುಕೊಳ್ತಾ ಇದ್ದೀವಿ, ಸಿಒ ನ ಇಂಟರ್ವ್ಯೂ ಮಾಡ್ತಾ ಇದೀವಿ, ಅವರ ಒಪಿನಿಯನ್ ಒಂದು ಇಂಟರ್ಪ್ರಿಟೇಷನ್, ಅವರು ಹೇಳಿದ ಅಂಶವನ್ನ ನಾವು ಸಬ್ಜೆಕ್ಟಿವ್ ಆಗಿ ಅಂದ್ರೆ ನಮಗೆ ತಿಳಿದ ಹಾಗೆ ನಾವು ಅದನ್ನ ಇಂಟರ್ಪ್ರಿಟೇಷನ್ ಮಾಡ್ತೀವಿ. ಸ್ಮಾಲ್ ಪರ್ಪಸಿವ್ ಸ್ಯಾಂಪಲ್ಸ್ ಇರುತ್ತೆ ಇದರಲ್ಲಿ, ಅಂದ್ರೆ ಒಬ್ಬನೇ ಸಿಒ ನ ನಾವು ಇಂಟರ್ವ್ಯೂ ಮಾಡ್ತಾ ಇರಬಹುದು, ಸ್ಮಾಲ್ ಪರ್ಪಸಿವ್ ಸ್ಯಾಂಪಲ್ ಇದೆ ಕ್ವಾಲಿಟೇಟಿವ್ ಡೇಟಾ ಅಲ್ಲಿ. ನ್ಯೂಮರಿಕಲ್ ಹೈಪೋಥಿಸಿಸ್ ಇರುತ್ತಾ? ಇಲ್ಲ, ಕ್ವಾಂಟಿಟೇಟಿವ್ ಡೇಟಾದಲ್ಲಿ ಇರುತ್ತೆ. 1 and 2 is true. ಐಡೆಂಟಿಫೈ ಕರೆಕ್ಟ್ ಸ್ಟೇಟ್ಮೆಂಟ್ಸ್ ಆನ್ ಸ್ಯಾಂಪ್ಲಿಂಗ್ ಎರರ್ಸ್. ಸ್ಯಾಂಪ್ಲಿಂಗ್ ಎರರ್ ಅಂತ ಬಂದಾಗ ಸ್ಯಾಂಪ್ಲಿಂಗ್ ಎರರ್ ಡಿಕ್ರೀಸಸ್ ವಿತ್ ದ ಲಾರ್ಜರ್ ಸ್ಯಾಂಪಲ್ ಸೈಜ್. ಸ್ಯಾಂಪಲ್ ಸೈಜ್ ಜಾಸ್ತಿ ಆದಾಗ ಸ್ಯಾಂಪ್ಲಿಂಗ್ ಎರರ್ ಕಡಿಮೆ ಆಗುತ್ತೆ ಅನ್ನೋದು ನಿಜ. ಸ್ಯಾಂಪ್ಲಿಂಗ್ ಎರರ್ ಇನ್ಕ್ರೀಸಸ್ ವಿತ್ ಸೆನ್ಸಸ್ ಮೆಥಡ್. ಇಲ್ಲ, ಸೆನ್ಸಸ್ ಮೆಥಡ್ ಅಲ್ಲಿ ಇನ್ಕ್ರೀಸ್ ಆಗುತ್ತೆ ಅಂತ ಹೇಳಕ್ಕೆ ಬರೋದಿಲ್ಲ. ಸ್ಯಾಂಪ್ಲಿಂಗ್ ಎರರ್ ಅರೈಸಸ್ ಡ್ಯೂ ಟು ದ ಸ್ಟಡಿಂಗ್ ಪಾರ್ಟ್ ಆಫ್ ದ ಪಾಪ್ಯುಲೇಷನ್. ಸೆನ್ಸಸ್ ಎಲಿಮಿನೇಟ್ ಸ್ಯಾಂಪ್ಲಿಂಗ್ ಎರರ್. ನೋಡಿ 1 and 3 is true ಅಂತ ಹೇಳ್ತಾ ಇದ್ದಾರೆ. ಸ್ಯಾಂಪ್ಲಿಂಗ್ ಎರರ್ ಅರೈಸಸ್ ಡ್ಯೂ ಟು ದ ಸ್ಟಡಿಂಗ್ ಅ ಪಾರ್ಟ್ ಆಫ್ ಪಾಪ್ಯುಲೇಷನ್. ಅಂದ್ರೆ ನಾವು ಸ್ಯಾಂಪಲ್ ಸೈಜ್ ಅನ್ನ ಜಾಸ್ತಿ ಇಟ್ಟಾಗ ಸ್ಯಾಂಪ್ಲಿಂಗ್ ಎರರ್ ಕಡಿಮೆ ಆಗುತ್ತೆ. ಸ್ಯಾಂಪ್ಲಿಂಗ್ ಎರರ್ ಅರೈಸಸ್ ಡ್ಯೂ ಟು ಸ್ಟಡಿಂಗ್ ಅ ಪಾರ್ಟ್ ಆಫ್ ಪಾಪ್ಯುಲೇಷನ್. ಪಾಪ್ಯುಲೇಷನ್ ನ ಒಂದು ಪಾರ್ಟ್ ಅನ್ನ ಮಾತ್ರ ನೀವು ಸ್ಟಡಿ ಮಾಡ್ತಾ ಇದ್ದೀರಾ, ಆಗ ಏನಾಗುತ್ತೆ? ಎರರ್ ಜಾಸ್ತಿ ಆಗುತ್ತೆ. ಹೀಗಾಗಿ 1 and 3 is true. Consider the following. Independent variable is manipulated in the experiments. Independent variable ಅನ್ನ ಚೇಂಜ್ ಮಾಡ್ತೀವಿ, ನಿಜ. ಡಿಪೆಂಡೆಂಟ್ ವೇರಿಯೇಬಲ್ ಇಸ್ ಅಬ್ಸರ್ವ್ಡ್. ಹೌದು, ಡಿಪೆಂಡೆಂಟ್ ವೇರಿಯೇಬಲ್ ಅನ್ನು ಅಬ್ಸರ್ವ್ ಮಾಡ್ತೀವಿ. ಇಂಡಿಪೆಂಡೆಂಟ್ ವೇರಿಯೇಬಲ್ ಅಂದ್ರೆ ಯಾವ ಪೆಸ್ಟಿಸೈಡ್ ಅನ್ನ ನೀವು ಯೂಸ್ ಮಾಡ್ತಾ ಇದ್ದೀರಾ, ಅದರ ಪರಿಣಾಮ ಡಿಪೆಂಡೆಂಟ್ ವೇರಿಯೇಬಲ್ ಮೇಲೆ ಯಾವ ರೀತಿ ಆಗ್ತಾ ಇದೆ, ಬೆಳೆಯ ಮೇಲೆ ಯಾವ ರೀತಿ ಆಗ್ತಾ ಇದೆ ಅನ್ನೋದನ್ನ ಕಂಡುಹಿಡಿಯೋದು ಡಿಪೆಂಡೆಂಟ್ ವೇರಿಯೇಬಲ್. ಎಕ್ಸ್ಟ್ರಾನಿಯಸ್ ವೇರಿಯೇಬಲ್ಸ್ ಹ್ಯಾವ್ ನೋ ಇಫೆಕ್ಟ್. ನೋಡಿ, ಎಕ್ಸ್ಟ್ರಾನಿಯಸ್ ವೇರಿಯೇಬಲ್ಸ್ ಅಂತಾನು ವೇರಿಯೇಬಲ್ಸ್ ಇರುತ್ತೆ, ಅವುಗಳ ಇಫೆಕ್ಟ್ ಕೂಡ ಇದೆ. ಎಕ್ಸ್ಟ್ರಾನಿಯಸ್ ವೇರಿಯೇಬಲ್ಸ್ ಮೇ ಅಫೆಕ್ಟ್ ರಿಸಲ್ಟ್ಸ್ ಇಫ್ ಕಂಟ್ರೋಲ್ಡ್. ಅವುಗಳನ್ನ ಕಂಟ್ರೋಲ್ ಮಾಡಲಿಲ್ಲ ಅಂದ್ರೆ ಅವುಗಳು ಕೂಡ ಪರಿಣಾಮವನ್ನ ಬೀರುತ್ತೆ. ಅಂದ್ರೆ
ಇಂಡಿಪೆಂಡೆಂಟ್, ಡಿಪೆಂಡೆಂಟ್ ಅಂಡ್ ಎಕ್ಸ್ಟ್ರಾನಿಯಸ್ ಎಲ್ಲ ವೇರಿಯೇಬಲ್ಸ್ ಕೂಡ ಇರುತ್ತೆ. ಡಿಪೆಂಡೆಂಟ್ ವೇರಿಯೇಬಲ್ ಮೇಲೆ ಇಂಡಿಪೆಂಡೆಂಟ್ ಮತ್ತೆ ಎಕ್ಸ್ಟ್ರಾನಿಯಸ್ ವೇರಿಯೇಬಲ್ಸ್ ಪರಿಣಾಮವನ್ನ ಬೀರ್ತಾ ಇರುತ್ತೆ. ಲಾಸ್ಟ್ ಬಟ್ ಒನ್, ವಿಚ್ ಆಫ್ ದ ಫಾಲೋವಿಂಗ್ ಸ್ಟೇಟ್ಮೆಂಟ್ಸ್ ಆರ್ ಕರೆಕ್ಟ್ ರಿಗಾರ್ಡಿಂಗ್ ಲಿಟರೇಚರ್ ರಿವ್ಯೂ. ಲಿಟರೇಚರ್ ರಿವ್ಯೂಗೆ ಸಂಬಂಧಪಟ್ಟ ಹಾಗೆ ಯಾವ ಯಾವ ಸ್ಟೇಟ್ಮೆಂಟ್ಸ್ ನಿಜ. ಹೆಲ್ಪ್ಸ್ ಐಡೆಂಟಿಫೈ ರಿಸರ್ಚ್ ಗ್ಯಾಪ್ಸ್, ಅಂದ್ರೆ ಈಗ ಆಲ್ರೆಡಿ ಯಾವ ರಿಸರ್ಚ್ ಆಗಿದೆಯೋ ಆ ರಿಸರ್ಚ್ ರಿವ್ಯೂ ಮಾಡಿದಾಗ ಇನ್ನು ನಾವೇನ್ ರಿಸರ್ಚ್ ಮಾಡಬೇಕು ಅನ್ನೋದು ನಮಗೆ ತಿಳಿಯುತ್ತೆ. ಪ್ರೊವೈಡ್ ಥೆರಾಟಿಕಲ್ ಬ್ಯಾಕ್ಗ್ರೌಂಡ್ ಬಗ್ಗೆ ಅರ್ಥ ಆಗುತ್ತೆ, ಹೌದಾ. ಎನ್ಶೋರ್ಸ್ ಪ್ಲೆಗಾರಿಸಮ್, ಹೌದಾ. ಎನ್ಶೋರ್ಸ್, ಅಲ್ಲಿ ಪ್ಲೆಗಾರಿಸಮ್ ಬಗ್ಗೆ ಅರ್ಥ ಆಗತ್ತಾ? ಇಲ್ಲ, ಪ್ಲೆಗಾರಿಸಮ್ ನಮಗೆ ಗೊತ್ತಾಗಲ್ಲ. ರಿವ್ಯೂ ಪ್ರಿವೆಂಟ್ಸ್ ಡುಪ್ಲಿಕೇಶನ್ ನಾಟ್ ಪ್ಲೆಗಾರಿಸಮ್. ಪ್ಲೆಗಾರಿಸಮ್ ಅನ್ನೋದು ಎನ್ಶೋರ್ ಮಾಡೋದಿಲ್ಲ, ಅದು ಡುಪ್ಲಿಕೇಶನ್ ಅನ್ನ ಅವಾಯ್ಡ್ ಮಾಡುತ್ತೆ. ಲಾಸ್ಟ್ ಕ್ವಶನ್ ನೋಡಿ, consider the following statement about the hypothesis. Null hypothesis is denoted by H0, Nija. Alternative hypothesis is denoted by H1 or HA. Yes. ಇದನ್ನ ಈ ರೀತಿನೂ ಹೇಳ್ಬೋದು, ಈ ರೀತಿನೂ ಹೇಳ್ಬೋದು. Null hypothesis states there is a difference. Alternative hypothesis states there is no difference. ನೋಡಿ, ಒಂದನೇ ಮತ್ತು ಎರಡನೇ ಸ್ಟೇಟ್ಮೆಂಟ್ ನಿಜ, ನಾನು ಆಲ್ರೆಡಿ ಡಿಸ್ಕಸ್ ಮಾಡಿದ್ದೀನಿ ಇದರ ಬಗ್ಗೆ. Null hypothesis there is no difference ಅಂತ ಹೇಳುತ್ತೆ, alternative hypothesis there is difference ಅಂತ ಹೇಳುತ್ತೆ. ಇದನ್ನ ಉಲ್ಟಾ ಕೊಟ್ಟಿದ್ದಾರೆ, ಹೌದಾ. ಸೊ ಇಲ್ಲಿ 1 and 2 is true. Null states no difference, alternative states there is difference. ಅರ್ಥ ಆಯ್ತಾ? These are the important questions from research methodology. ನಿಮಗೆ ಈ ಕ್ಲಾಸ್ ಇಷ್ಟ ಆಗಿದೆ ಅಂತ ಅನ್ಕೊಳ್ತೀನಿ. ಇದನ್ನ ನೀವು ಮ್ಯಾಕ್ಸಿಮಮ್ ಶೇರ್ ಮಾಡಬೇಕು. ಇದರ ವ್ಯೂಸ್ ಬೇಸಿಸ್ ಮೇಲೆ ಈ ರೀತಿಯ ಕ್ಲಾಸಸ್ ಅನ್ನ, ಕ್ವಶನ್ ಆನ್ಸರ್ಸ್ ಅನ್ನ ನಾನು ಯೂಟ್ಯೂಬ್ಗೆ ಹಾಕೋಕೆ ನನಗೆ ಪ್ರೋತ್ಸಾಹ ಸಿಗುತ್ತೆ. ಅದೇ ರೀತಿ ನಾನು ಮುಂದೆ ಡಿಸೈಡ್ ಮಾಡ್ತೀನಿ ಈ ರೀತಿಯ ಕ್ಲಾಸಸ್ ಹಾಕ್ಬೇಕಂತ. ಮ್ಯಾಕ್ಸಿಮಮ್ ವ್ಯೂಸ್ ಇದಕ್ಕೆ ಬರಬೇಕು, ಓಕೆನಾ. ಹೀಗಾಗಿ ನೀವು ಮ್ಯಾಕ್ಸಿಮಮ್ ಈ ವಿಡಿಯೋನ ಶೇರ್ ಮಾಡಬೇಕು ನಿಮ್ಮ ಫ್ರೆಂಡ್ಸ್ ಜೊತೆಗೆ. ಹಾಗೆಯೇ ಕ್ಲಾಸ್ ಹೇಗೆ ಅನಿಸ್ತು ಅಂತ ನೀವು ಕಮೆಂಟ್ ಬಾಕ್ಸ್ ಅಲ್ಲಿ ತಿಳಿಸಬೇಕು. ಮ್ಯಾಕ್ಸಿಮಮ್ ಕಮೆಂಟ್ಸ್ ಮತ್ತೆ ಮ್ಯಾಕ್ಸಿಮಮ್ ಶೇರ್ ಆದ್ರೆ ನಾನು ಇದೇ ರೀತಿಯ ಕ್ಲಾಸಸ್ ಅನ್ನ ಯೂಟ್ಯೂಬ್ ಅಲ್ಲಿ ಕಂಟಿನ್ಯೂ ಮಾಡ್ತೀನಿ. ನಮ್ಮ ಪೇಡ್ ಕ್ಲಾಸಸ್ ಸ್ಟೂಡೆಂಟ್ಸಿಗಂತೂ ಈ ಸೀರೀಸ್ ಇದೇ ರೀತಿ ಮುಂದುವರಿಯುತ್ತೆ. ಧನ್ಯವಾದಗಳು. ಮುಂದಿನ ತರಗತಿಯಲ್ಲಿ ಮತ್ತೆ ಭೇಟಿಯಾಗೋಣ.